ಓಂ ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದ ತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಚಾಯತೆ ಪ್ರಾಜ್ಞಮೌಲಿಃ ಸಕಲ ವಚನ ಚೇತೋ ದೇವತಾ ಭಾರತೀ ಸ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಅಸ್ಮದ್ಗುರು ಸಮಾರಂಭ ಟೀಕಾ ಕೃತ್ಪಾದ ಮಧ್ಯಗ ಶ್ರೀಮದಾಚಾರ್ಯ ಪರ್ಯಂತ ಒಂದೇ ಗುರು ಪರಂಪರಾ ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿ ಚಂದಿರಂ ದುರ್ಮತಧ್ವಾಂತಮಾರ್ತಾಂಡಂ ಸತ್ಯಧ್ಯಾನಮುನಿಂ. ಪಂಚಾಶದ್ವರ್ಷಪರ್ಯಂತಂ ಸತತಂ ರಾಮಪೂಜಕಃ ಶ್ರೀ ಸತ್ಯಪ್ರಮೋದ ಗುರುರಾಟ್ ಭಾಸತಾಂ ನೋ ಹೃದಂಬರ. ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದ ಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೆ ನಿಬದ್ಧಾಂಜಲಿ. ಚಿತ್ತಂ ಮದ್ಗುಣದೋಢಚಿಂತನ ವಿಧೌ ನೂನಂ ಮನಂ ಮಾ ಕೃತಃ. ಶ್ರೀ ಸತ್ಯಾತ್ಮಗುರು ತ್ವದಂಘ್ರಿಯುಗಲಂ ಹಿತ್ವಾ ನಮೇ ಸದ್ಗತಿ. ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭೇ ತಾನ್ ವಂದೇ ಧೇನುಪಾಚಾರ್ಯ ತತ್ವಜ್ಞಾನಾರ್ಥ ಸಿದ್ಧೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಸ್ವಸ್ತಿಸ್ತು ಅಸೇಢ ಸನ್ಮಂಗಲಾನಿ ಸಂತು. ಶ್ಲೋಕೈಕ ಶ್ರವಣ ಪಠನ ಮಾತ್ರೇಣ ವಕ್ತುಶ್ಚ ಶ್ರೋತೃಣಾಂ ನಿಖಿಲ ಕಲೀಕೃತ ಕಲ್ಮಷಾಪನೋದನ ಪುಟತರೆ ಧರ್ಮಾದ್ಯ ಖಿಲ ಪುರುಷಾರ್ಥ ಸಾಧನೀಭೂತೆ. ಅದ್ಯ ಶ್ರೀಮತ್ ವಿಷ್ಣು ತತ್ವ ನಿರ್ಣಯ ವಿವರಣಾರಂಭೆ ಸತಿ ತಥಾ ಭೀಮಸೇನಸ್ಯ ಆಧ್ಯಾತ್ಮಿಕ ವಿವರಣಾರಂಭೆ ಸತಿ ಕಿಂಚಿತ್ ಪೂರ್ವಕಥಾನುವಾದಃ. ಹರಿ ಓಂ ಹರಿ ಓಂ ಹರಿ ಓಂ. ಸುಮಾರು ಒಂದು ವಾರಕ್ಕಿಂತಲೂ ಹೆಚ್ಚಿನ ದಿನದ ನಂತರ ನಾವು ವಿಷ್ಣು ತತ್ವ ನಿರ್ಣಯಕ್ಕೆ ವಾಪಸ್ ಬರ್ತಾ ಇದ್ದೇವೆ. ಮಧ್ಯದಲ್ಲಿ ನಾಗಪಂಚಮಿ, ಉಪಾಕರ್ಮ, ವರಮಹಾಲಕ್ಷ್ಮಿ, ಮಂಗಳಗೌರಿ ಇತ್ಯಾದಿಗಳ ಬಗ್ಗೆ ಅನೇಕ ಜಿಜ್ಞಾಸುಗಳ ಪ್ರಶ್ನೆ ಇರೋದರಿಂದ ಹೇಳಿದ ನಂತರ ನಿನ್ನೆ ದಿವಸ ನಾವು ಯಜ್ಞೋಪವೀತದ
ಒಂದು ಸಾಂಕೇತಿಕತೆ. ನಮ್ಮ ಶಾಸ್ತ್ರ ಅಂಧವಿಶ್ವಾಸ ಅಲ್ಲ. ಯಾವುದೋ 3 ದಾರ ನಾವು ಕೊರಳಲ್ಲಿ ಹಾಕ್ಕೊಂಡಿಲ್ಲ. ಯಾವುದೋ ಒಂದು ಕಪ್ಪು ಮಣಿಯ ಸರವನ್ನು ನಾವು ಕೊರಳಲ್ಲಿ ಹಾಕ್ಕೊಂಡಿಲ್ಲ. ಅದು ದೇವತೆಗಳ ಸನ್ನಿಧಾನ. ಅಷ್ಟು ದೇವತೆಗಳು ನಮ್ಮ ರಕ್ಷಣೆಗೆ ಯಾವಾಗಲೂ ಇದ್ದಾರೆ ಅನ್ನುವ ಆ ತಿಳುವಳಿಕೆ ಇದ್ರೆ ದೇವರ ರಕ್ಷಣೆ ಆಗೋದಿಲ್ಲ. ನಾವು ಸಣ್ಣವರಿರುವಾಗ ನಮಗೆ ಭಯ ಬರ್ತಿತ್ತು ಅಂತ ಕಡೆಕೇನೆ ಕತ್ಲೆ ಆವಾಗ. ಈಗ ನಂಗೆ ಲೈಟ್ ಇರಲಿಲ್ಲ, ಏನಿಲ್ಲ. ಒಂದು ರೂಮ್ನಲ್ಲಿ ಚಿಮಣಿಯೋ ಕಂದಿಲಿರ್ತಿತ್ತು, ಇನ್ನೊಂದು ರೂಮ್ಗೆ ಕತ್ಲೆ. ಊರಿನಲ್ಲಿ ಚೇಳು ಹಾವುಗಳು ಬೇರೆ. ಇವುಗಳಿಂದ ಭಯ. ನಮ್ಮ ಹಿರಿಯರು ಹೇಳ್ತಿದ್ರು, ಉಪನಯನ ಆಗಿದೆಲ್ಲ ಶನಿವಾರ ಹಿಡ್ಕೊ ನರಸಿಂಹ ಅಂತ ಹೋಗ್. ಈ ಶನಿವಾರದಿಂದ ಬ್ರಹ್ಮರಾಕ್ಷಸ ಸುಟ್ಟು ಬುದ್ಧಿ ಆಗ್ತದೆ, ಹೋಗ್ ಅಂಥೇಳಿ ತಿಳುವಳಿಕೆ ಹೇಳಿದರು. ನಮಗೆ ಸ್ವಲ್ಪ ಅಂಧವಿಶ್ವಾಸ ಅಂತ ಅನ್ನಿಸ್ತಿತ್ತು. ಆದರೆ ಹೇಗೆ ತಿಳಿದುಕೊಂಡ ಮೇಲೆ ಇಷ್ಟು ದೇವತೆಗಳು ಇದರಲ್ಲಿ ವಾಸ ಮಾಡಿದ್ದಾರೆ, ನಾನು ಯಾಕೆ ಭಯಪಡಬೇಕು? ಆದರೆ ಅನುಸಂಧಾನ ಇದ್ದರೆ ಫಲ, ಇಲ್ಲದೆ ಇದ್ದರೆ ಇಲ್ಲ. ತಿಳಿದುಕೊಂಡಿದ್ದರೆ ನಡೆಯೋದಿಲ್ಲ. ಆ ವೇಳೆಯಲ್ಲಿ ತಿಳಿದುಕೊಳ್ಳಬೇಕು. ಅದು ಊಟ ಇದೊಂದು ಯಜ್ಞ. ಆ ಯಜ್ಞದಲ್ಲಿ ನಾನು ಭಾಗವಹಿಸಿದ್ದೇನೆ. ನಾನೀಗ ಭೋಜನ ಯಜ್ಞ ಮಾಡ್ತಾ ಇದ್ದೇನೆ ಅಂತ ಅನುಸಂಧಾನ ಮಾಡಿದರೆ ಅವತ್ತು ಊಟ ಮಾಡಿದ ಕ್ರಿಯೆಗೆ ಯಜ್ಞದ ಫಲ ಸಿಗ್ತದೆ. ಅನುಸಂಧಾನ ಇಲ್ಲ, ಫಲ ಸಿಕ್ಕೋದಿಲ್ಲ. ನನ್ನ ಯಜ್ಞೋಪವೀತ ಇಷ್ಟು ಪವಿತ್ರವಾಗಿದೆ, ಇಷ್ಟು ದೇವತೆಗಳ ವಾಸ ಇದೆ ಅಂತನ್ನೋ ಅನುಸಂಧಾನ ಇದ್ದರೆ ಅಷ್ಟು ದೇವತೆಗಳ ರಕ್ಷಣೆ ನಮಗೆ ಸಿಗ್ತದೆ. ಇಲ್ದಿದ್ರೆ ಸಿಕ್ಕೋದಿಲ್ಲ. ಆದ್ದರಿಂದಾಗಿ ಆಚಾರ್ಯ ಹೇಳ್ತಾರೆ, ಅನುಸಂಧಾನ ಮಾಡು, ಅನುಭವಿಸು, ಫಲ ಪಡಿ. ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ ಲೋಕೋಯಂ ಕರ್ಮಬಂಧ. ಅನುಸಂಧಾನ ಮಾಡಿದೆ, ಆ ತಿಳುವಳಿಕೆ ನಿನಗೆ ಮುಕ್ತಿಗೆ ಸಾಧನವಾಗ್ತದೆ. ಅನುಸಂಧಾನ ಮಾಡಲಿಲ್ಲ, ಸಂಸಾರಕ್ಕೆ ಸಾಧನವಾಗ್ತದೆ ಅಷ್ಟೇ. ಆದ್ದರಿಂದಾಗಿ ನಾವು ನಮ್ಮ ಸಿದ್ಧಾಂತ, ನಮ್ಮ ಕ್ರಮ ಏನಿದೆ ಇದನ್ನು ಅರ್ಥ ಮಾಡಿಕೊಳ್ಬೇಕು. ನಾವು ಪ್ರತಿಯೊಂದಕ್ಕೂ ಕೂಡ ಕಾರ್ಯಕಾರಣ ಸಂಬಂಧ ಹುಡುಕೋದು ಇದೇ ಲಾಜಿಕ್ ಅಲ್ವಾ? ಲಾಜಿಕ್ಕಿನಲ್ಲಿ ಕಾರ್ಯಕಾರಣ ಭಾವ ಮಹತ್ವ ಇರ್ತದೆ. ನಾನು ಯಾಕೆ ಮಾಡ್ತಾ ಇದ್ದೇನೆ, ಯಾಕೆ ಮಾಡ್ತಾ ಇದ್ದೇನೆ ಅಂತಂದಾಕ್ಷಣಕ್ಕೇನೆ ನನ್ನ ಮಗ ಬಂದು ನನ್ನ ಕೇಳ್ತಾನೆ. ಈಗ ಒಂದು ದೊಡ್ಡವನ ಬಿಟ್ಬಿಡಿ, ಸಣ್ಣ ಮೊಮ್ಮಗಳು ಬಂದು ಕೇಳ್ತಾಳೆ, ಹಣೆ ಮೇಲೆ ಇದಕ್ಕೆ ಹಚ್ಕೊಂಡಿದ್ದಿ ಅಂತ. ಆರಂಭದಲ್ಲಿ ನಾನೇನು ಹೇಳ್ತೇನೆ, ಇಲ್ಲ ಮತ್ತೆ ನೋಡು, ನಾವು ಯಾರು ಅಂತ ಅನ್ನೋದನ್ನು ಜಗತ್ತಿಗೆ ಗೊತ್ತಾಗೋದು. ಮುದ್ರಿ ಗೋಪಿಚಂದನ ಅಕ್ಷತೆ ಇತ್ತು ಅಂತ ತಿಳ್ಕೊಂಡಂತಂದರೆ ರಾಕ್ಷಸರು ನಮ್ಮ ಹತ್ರ ಬರೋದಿಲ್ಲ. ಐಡೆಂಟಿಟಿ. ಅದಕ್ಕೆ ಅವಳು ಕೇಳ್ತಾಳೆ, ಮತ್ತೆ ಏನು ನನಗೆ ಅರ್ಥ ಆಗಲಿಲ್ಲ ತಾತ, ಅರ್ಥ ಆಗಲಿಲ್ಲ ಅಂತ ತಿಳ್ಕೊಂಡಂತ ಹೇಳ್ತಾಳೆ. ಅದಕ್ಕೆ ನಾನು ಹೇಳ್ತೀನಿ, ನೀನು ಸ್ಕೂಲಿಗೆ ಹೋಗ್ತಿದ್ದಿ, ಈಗ ನೀನು ಸೀನಿಯರ್ KG ಇದೆಯಲ್ಲ, ನಿನ್ನ ಕೊರಳಲ್ಲಿ ಏನಿದೆ? ನನ್ನ ಕೊರಳಲ್ಲಿ ನನ್ನ ಹೆಸರು, ಕ್ಲಾಸು, ಬ್ಲಡ್ ಗ್ರೂಪು, ನನ್ನ ಫೋಟೋ ಎಲ್ಲ. ಯಾಕೆ? ನಿನ್ನ ಪರಿಚಯ ನನಗದ. ಆದರೆ ನೀವು ಸ್ಕೂಲಲ್ಲಿ
ಬಸ್ನಲ್ಲಿ ಏರಿಸುವವರು, ಬಸ್ನಲ್ಲಿ ಇಳಿಸುವವರು ಈ ಸ್ಕೂಲಿನ ಸ್ಟೂಡೆಂಟ್ ಅಂತ ಗೊತ್ತಾಗಬೇಕಲ್ಲೇನೋ. ಆಗ ಅವರು ಸಹಾಯ ಮಾಡ್ತಾರೆ. ಹಾಗೆ ನಾನು ಮುದ್ರಿ ಗೋಪಿಚಂದನ ಅಂಗಾರಕ್ಷ ಅಂತ ಹಚ್ಚಿಕೊಂಡಿದ್ರೆ, ಉತ್ಕುಂಕುಮ ಹಚ್ಚಿಕೊಂಡಿದ್ರೆ, ನನ್ನ ಹತ್ತಿರ ದುಷ್ಟಶಕ್ತಿಗಳು ಯಾವುದೂ ಬರೋದಿಲ್ಲ, ನನ್ನ ಮೇಲೆ ಆಕ್ರಮಣ ಮಾಡೋದಿಲ್ಲ. ಯಾಕೆ ಗೊತ್ತಾ? ಯಮಧರ್ಮರಾಜನೇ ಹೇಳಿದ್ದಾನೆ, ಭಾಗವತದಲ್ಲಿ ಬರ್ತದೆ. ಅಜಾಮಿಳನಿಂದ ವಾಪಸ್ ಹೋದ್ಮೇಲೆ ಅವ್ರು ಹೇಳ್ತಾನೆ, ಯಾರು ದೇವರ ಹೆಸರು ತೆಗೆದುಕೊಳ್ಳೋದಿಲ್ಲ, ಯಾರು ದೇವರ ಚಿಹ್ನೆಗಳನ್ನು ಧಾರಣ ಮಾಡೋದಿಲ್ಲ, ಯಾರು ಭಗವಂತನ ನಾಮಸ್ಮರಣೆಯನ್ನು ಬಾಯಿಂದ ಉಚ್ಚಾರಣೆ ಮಾಡೋದಿಲ್ಲ, ಅಂಥವ್ರನ್ನು ತೆಗೆದುಕೊಂಡು ಅಂಥವ್ರು ನಿಮ್ಮ ಗಿರಾಕಿಗಳು. ಆದರೆ ಯಾರ ಮುಖದಲ್ಲಿ ಉತ್ಕುಂಕುಮ ಇದೆ, ಯಾವರ ಮುಖದಲ್ಲಿ ಗೋಪಿಚಂದನ ಅಂಗಾರ ಅಕ್ಷತೆ ಮುದ್ರೆ ಇದೆ, ಮುಟ್ಲಿಕ್ಕೆ ಹೋಗಬೇಡ. ಅವರೆಲ್ಲ ವಿಷ್ಣುದೂತರ ಗಿರಾಕಿಗಳು. ಗೋಪಿಚಂದನ ನಾವು ಹೋದ ಮೇಲೆ ಗೋಪಿಚಂದನ ಇತ್ತು ಅಂದರೆ ನಮ್ಮನ್ನು ಕರ್ಕೊಂಡು ಹೋಗ್ಲಿಕ್ಕೆ ಬಂದಿರತಕ್ಕಂತಹ ಯಮದೂತರು ವಾಪಸ್ ಹೋಗಿ ವಿಷ್ಣುದೂತರನ್ನು ಕಳಿಸ್ತಾರಂತೆ, ನಿಮ್ಗೆ ಗಿರಾಕಿ ಕರ್ಕೊಂಡು ಹೋಗ್ರಿ ಅಂತ. ಐಡೆಂಟಿಟಿ ಬೇಕು. ಅದಕ್ಕೋಸ್ಕರ ಈ ಅಂಗಾರಕ್ಷತೆ. ಸ್ವಲ್ಪ ದೊಡ್ಡವರಾದ್ಮೇಲೆ ಕಡೆ ನಮಗೆ ರೀಸನ್ ಬೇಕು. ರೀಸನ್ ಅನೇಕ. ನಮ್ಮ ಶಾಸ್ತ್ರದಲ್ಲಿ ಹೇಳಿದ ವಿಚಾರಗಳು ಅಂತ ತಿಳ್ಕೊಂಡೇನಿದೆ, ಅವುಗಳಿಗೆ ಅನೇಕ. ಈಗ ಅಂಗರಕ್ಷೆ ಸಂದರ್ಭ ಬಂದರೆ ನಾನು ಹೇಳ್ತೇನೆ. ಫಿಸಿಕಲ್ ರೀಸನ್ ಏನು ಅಂತ ತಿಳ್ಕೊಂಡಂತಂದರೆ, ಪರಮಾತ್ಮ ನಮ್ಮ ಮೆದುಳನ್ನು ಸಂರಕ್ಷಣೆ ಮಾಡಲಿಕ್ಕೆ ಗಟ್ಟಿಯಾಗಿರ್ತಂಥ ಸ್ಕಲ್ ತಲೆಗುರುಡು ಇಟ್ಟಿದ್ದಾರೆ, ಗಟ್ಟಿಮುಟ್ಟು ತಲೆಗುರುಡು. ಅವನು ಕೊಟ್ಟಿರದೇ ಇದ್ದರೆ ನಮ್ಮ ಬ್ರೇನ್ ಎಂದೋ ಹುಚ್ಚರ ಹೋಗ್ತದೆ, ಸತ್ತು ಹೋಗ್ತದೆ. ಯಾಕೆಂದರೆ ಬ್ರೇನ್ ಇಷ್ಟು ಒಂದು ಸ್ಪಾಂಜದಂತೆ ಸೂಕ್ಷ್ಮವಾಗಿರ್ತಕ್ಕಂಥ ವಸ್ತು, ಕೋಟ್ಯವಧಿ ಅದರಲ್ಲಿ ಸೂಕ್ಷ್ಮವಾಗಿರ್ತಕ್ಕಂಥ ಭಾಗಗಳು. ಯಾವ ಭಾಗಕ್ಕೆ ಕೈ ಹಚ್ಚಿದರೆ ಯಾವ ಅಂಗ ವಿಕಲ ಆಗ್ತದೆ ಹೇಳಲಿಕ್ಕೆ ಬರೋದಿಲ್ಲ. ಅಷ್ಟು ಜಟಿಲವಾಗಿರ್ತಕ್ಕಂಥ ಸೂಕ್ಷ್ಮತೆ ಅದರಲ್ಲಿದೆ. ಅದಕ್ಕೋಸ್ಕರ ಬಂಗಾರ ಗಟ್ಟಿಮುಟ್ಟಾದಂಥ ತಲೆಬುರುಡೆಯನ್ನು ಕೊಟ್ಟ. ಆದರೆ ಭಗವಂತ ಸ್ಪೂನ್ ಫೀಡರ್ ಇಲ್ಲ. ಭಗವಂತ ಪ್ರಯತ್ನ ಮಾಡುವಂತ ನಮಗೆ ಹಸ್ತಾನ ಎಷ್ಟು ಸಂದರ್ಭದಲ್ಲಿ ಹೇಳಿದ್ದೇನೆ. ಅದಕ್ಕೆ ಅವನೇನು ಮಾಡಿದ್ದಾನೆ, ಈ ಹಣೆ ಮೇಲೆ ಅರ್ಧ ಸೆಂಟಿಮೀಟರ್ನಿಂದ 1 ಸೆಂಟಿಮೀಟರ್ವರೆಗೆ ಒಂದು ಸೀಳು ಇದೆ. ಸೀಳಿದೆ, ಈ ಭಾಗ ಸೀಳಿದೆ. ಹೊರಗಿನ ಅಟ್ಮಾಸ್ಫಿಯರ್, ಚಳಿ, ಮಳೆ, ಗಾಳಿ ಇತ್ಯಾದಿ, ಥಂಡಿ ಇತ್ಯಾದಿಗಳಿಂದ ಆಗ್ತಕ್ಕಂಥದ್ದು ಈ ಹಣೆಯಿಂದ ಬ್ರೈನ್ ಮೇಲೆ ಎಫೆಕ್ಟ್ ಆಗ್ತದೆ. ಅದು ಆಗಬಾರ್ದು ಅಂತ ತಿಳ್ಕೊಂಡಂತೆ ಅದನ್ನು ಯಾವಾಗಲೂ ನಾವು ಆ ಸೀಳಿನ ಭಾಗದಲ್ಲಿ ಅಂಗಾರ ಅಕ್ಷತೆ, ಗಂಧ, ಕುಂಕುಮ ಹಚ್ಚಿಕೊಳ್ತೇವೆ. ಯಾಕೆ ಇವೆಲ್ಲ ಆಂಟಿಬಯೋಟಿಕ್. ಗಂಧ ಆಂಟಿಬಯೋಟಿಕ್. ಯಾಕೆ ಅದರಲ್ಲಿ ಕೇಸರಿ ಇದೆ, ಪಚ್ಚಕರ್ಪೂರ ಇದೆ, ಎಲ್ಲವೂ ಇದೆ. ಅದರ ಜೊತೆಯಲ್ಲಿ ನಾವು ವಾಯುದೇವರ ಶಿಷ್ಯರು, ಆದ್ದರಿಂದ ಅಸುರರ ಕಲಿಪ್ರವೇಶ ಆಗಬಾರ್ದು. ಕಲಿಪ್ರವೇಶ ಆದರೆ ತಪ್ಪು ಕೆಲಸ ಮಾಡ್ತೇವೆ. ಗದಾ ಚಿಹ್ನ ಇತ್ತು ಅಂತಂದರೆ ಯಾವ ಕಲಿಯೂ ನಮ್ಮಲ್ಲಿ ಪ್ರವೇಶ ಮಾಡೋದಿಲ್ಲ. ಸೈನಸ್ಸಿನ ಲಕ್ಷಣವೂ ಆಯಿತು. ಅದ್ರ ಜೊತೆಗೆ ನಾವು ವಾಯುದೇವೋತ್ತಮ ಹರಿಸರ್ವೋತ್ತಮ ಅಂತ ಹೇಳಿ ಅನ್ನೋ ವಿಚಾರದಲ್ಲಿದ್ದೇವೆ. ಶಂಖಚಕ್ರ ಹಚ್ಕೊಂಡಿದ್ದೇವೆ. ವಿಷ್ಣುದು ಯಮದೂತರು ದೂರ ಆಗ್ತಾರೆ.
ಇವರು ವಾಯುದೇವರ ಪಕ್ಷದವರು ಅಂತ ತಿಳ್ಕೊಂಡು ಅಂತೇಳಿ ಕಲಿಯು ನಮ್ಮ ಹತ್ರ ಬರೋದಿಲ್ಲ. ಎಷ್ಟು ಲಾಭ ಇದೆ ನೋಡಿ. ಆಚಾರ್ಯ ವಿಷ್ಣುರತ್ನ ಬಿಟ್ಟು ಏನೂ ಹೇಳಿಕೊಟ್ಟಿದ್ದಿಲ್ಲ ಅಂತ ಅದೇ ವಿಷಯ ನನಗೆ ಹೇಳಿಕೊಟ್ಟೆ. ಸಂದರ್ಭ ಏನು ಬಂದಿದೆ ಅಂತ ತಿಳ್ಕೊಂಡಂತಂದ್ರೆ, ಅದ್ವೈತಿಗಳ ವಾದ ಸಂಪೂರ್ಣ ವೇದ ನಾನು ಬ್ರಹ್ಮ ಒಂದೇ ಅಂತನ್ನೋ ವಿಚಾರವನ್ನು ನಮಗೆ ತಿಳಿಸ್ತಾರೆ. ಇಲ್ಲ, ನೀವು ಮಾಧ್ವರು ಹೇಳ್ತೀರಿ, ಮಧ್ವಾಚಾರ್ಯ ಶಿಷ್ಯಂದ್ರೆ ಹೇಳ್ತೀರಿ, ಜೀವ ಬ್ರಹ್ಮರು ಭಿನ್ನ ಅಂತ ಅನ್ನೋದಕ್ಕೋಸ್ಕರವೇ ಅನ್ನೋದನ್ನು ತಿಳಿಸೋದಕ್ಕೋಸ್ಕರ ವೇದಗಳು ಹೊರಟಿವೆ ಅಂತ ತಿಳ್ಕೊಂಡು ಅಂತೇಳಿ ನೀವಂತೀರಿ. ಅದಕ್ಕೆ ನಾವು ಸಾವಿರಾರು ಉದಾಹರಣೆಗಳನ್ನು ಕೊಡ್ತೇವೆ. ಸಾವಿರಾರು ಉದಾಹರಣೆ ಕೊಟ್ಟಾಗ ಅವರೇನುತ್ತಾರೆ, ಇದೆಲ್ಲ ಅತತ್ವವೇದಕ. ಆರಂಭಕ್ಕೆ ನಿಮ್ಗೆ ಗೊತ್ತಾಗಲಿ ಅಂತ ತಿಳ್ಕೊಂಡು ಅಂತೇಳಿ ತಿಳಿಸ್ಲಿಕ್ಕೆ ಹೋಗುತ್ತೆ. ಯಾಕೆಂತಂದ್ರೆ ವೇದ ನಮಗೇನು ಹೇಳಬೇಕು, ಹೊಸ ವಿಷಯವನ್ನು ಹೇಳಬೇಕು. ಯಾಕೆಂದರೆ ವಿಧ ಜ್ಞಾನೆ, ವೇದ ಪ್ರಬೋಧನೆ ಅನ್ನುವ ಒಂದು ಕ್ರಮದಿಂದ ಬಂದಿರತಕ್ಕಂಥ ಹೆಸರು ವೇದ. ಜ್ಞಾನವನ್ನು ಕೊಡ್ತದೆ, ಹೊಸ ವಿಷಯವನ್ನು ತಿಳಿಸಿ ಹೇಳ್ತದೆ ಅಂತ ತಿಳ್ಕೊಂಡು ಅಂತ ಹೇಳಿ. ನಾನು ಬ್ರಹ್ಮದೇವರು ಬೇರೆ ಬೇರೆ ಗೊತ್ತದಲ್ಲ ನಮ್ಗೆ. ನಾವು ನೀವು ಬೇರೆ ಅಂತ ಅನ್ನೋದು ಬೇರೆ ಗೊತ್ತದ ನಮ್ಗೆ. ನೀವು ಶ್ಯಾಮರಾಯರು, ನಮ್ಮ ರಾಮರಾಯರು ಗೊತ್ತದ. ಅವನು ದೇವರು ವೆಂಕಪ್ಪ ಒಳಗೆ ಗರ್ಭದ ಕೂತಾನ, ನಾ ದರ್ಶನಕ್ಕೆ ಬಂದೇನೆ, ನಾವಿಬ್ಬರು ಬೇರೆ ಬೇರೆ. ನಾನು ದೇವರು ಬೇರೆ ಅಂತ ಅನ್ನೋದಕ್ಕೋಸ್ಕರ ಏನು ದೊಡ್ಡ ವಿಷಯ ಹೇಳ್ದಂತೆ ಆಯಿತು. ಗೊತ್ತಿದ್ದದ್ದು ವಿಷಯ ಏನು ಹೇಳ್ತೇವೆ, ವೇದ ಹಾಕ್ಬೇಕಮೇಲೆ. ನಾನು ನಮ್ಮಮ್ಮ ಬೇರೆ ಬೇರೆ ಅಂತ ಅನ್ನೋದಕ್ಕೋಸ್ಕರ ವೇದ ಬೇಕು ನಮಗೆ. ನಾವು ಗಂಡ ಹೆಂಡತಿ ಬೇರೆ ಬೇರೆ ಅನ್ನೋದಕ್ಕೋಸ್ಕರ ವೇದ ಬೇಕಾ ನಮಗೆ? ವೇದ ಯಾವುದು ಗೊತ್ತಿದೆ ಅದನ್ನು ಹೇಳೋದಿಲ್ಲ, ಗೊತ್ತಿಲ್ಲದದ್ದನ್ನೇ ಹೇಳ್ತದೆ. ಯಾಕಂತಂದರೆ ಒಂದು ವಸ್ತುವಿನ ಪ್ರಾಮಾಣ್ಯ ನಿರ್ಣಯವಾಗಬೇಕಾಗಿದ್ದರೆ ಅದರಲ್ಲಿ ಅಪೂರ್ವತಾ ಇರಬೇಕು. ತಾತ್ಪರ್ಯದ ಅನೇಕ ಲಕ್ಷಣಗಳಲ್ಲಿ ಅಪೂರ್ವತಾ ಕೂಡ ಒಂದು ಮುಖ್ಯವಾದ ಲಕ್ಷಣ. ನಿಮ್ಮ ಮಧ್ವಾಚಾರ್ಯ ಜೀವ ಬ್ರಹ್ಮ ಬೇರೆ ಬೇರೆ, ಜೀವ ಜಡ ಬೇರೆ ಬೇರೆ ಎಲ್ಲ ನಮ್ಗೆ ಗೊತ್ತೇ ಇದೆಲ್ಲ. ಇದಕ್ಕೆ ವೇದ ಹೇಳಬೇಕು? ಉಪನಿಷತ್ತಿದನ್ನು ಯಾಕೆ ಹೇಳಬೇಕು? ಉಪನಿಷತ್ತೆಲ್ಲ ಜಗತ್ತಿನ ವಿಷಯ ಹೇಳಿ ಕೊನೆಗೆ ಹೇಳಿದ ಅಹಂ ಬ್ರಹ್ಮಾಸ್ಮಿ ಏಕಮೇವಾದ್ವಿತೀಯಂ ಬ್ರಹ್ಮ ಸರ್ವಂ ಖಲ್ವಿದಂ ಬ್ರಹ್ಮ. ಯಾವಾಗ ಕನ್ಕ್ಲೂಷನ್ ಭಾಳ ಸ್ವಲ್ಪ ಇರ್ತದೆ, ಉಳಿದ ವಿವರಣೆಗಳು ಭಾಳ ಇರ್ತದೆ. ಆದ್ದರಿಂದಾಗಿ ವೇದಗಳಿಗೆ ಜೀವೇಶ್ವರ ಅಭೇದದಲ್ಲೇ ತಾತ್ಪರ್ಯ ಇದೆ ಹೊರತು ಜೀವ ಈಶ್ವರರು ಬೇರೆ ಅಂತ ತಿಳ್ಕೊಂಡಂಥ ವಿಷಯದಲ್ಲಿ ವೇದದ ತಾತ್ಪರ್ಯ ಇಲ್ಲ. ನಚ ಜೀವೇಶ್ವರ ಅಭೇದೆ ಏವ ತಾತ್ಪರ್ಯಂ ಆಗಮಸ್ಯ. ಶ್ರೀಮದಾಚಾರ್ಯ ಹೇಳ್ತಾರೆ, ಇಲ್ಲ ನೀನು ತಪ್ಪ ಹೇಳ್ತಾರೆ. ಜೀವ ಈಶ್ವರ ಅಭಿನ್ನರು ಅಂತ ಹೇಳಕ್ಕೆ ವೇದ ಹೊರಟಿದೆ ಅಂತಂತೀಯ? ಅದ್ರ ಒಂದು ನೆನಪೇಟು. ರಾಮ ಶ್ಯಾಮ ಬೇರೆ ಬೇರೆ ಅಂತ ಅನ್ಬೇಕಾಗಿದ್ದರೆ ನಾನು ರಾಮನ ಪರಿಚಯನೂ ಇರಬೇಕು, ಶ್ಯಾಮನ ಪರಿಚಯನೂ ಇರಬೇಕು. ನಾನು ನೀನು ಒಂದೇ ಅಂತ ಗುಣಂತ ಅನ್ಬೇಕಾಗಿದ್ದರೆ ನನ್ನ ಬಗ್ಗೆ ಪರಿಚಯ ಇರಬೇಕು, ಎದುರಿಗಿದ್ದ ವ್ಯಕ್ತಿಯ ಬಗ್ಗೆ ಪರಿಚಯ ಇರಬೇಕು. ನಾನು ನೀನು, ನಾನು ಅನುಯೋಗಿ, ನೀನು ಪ್ರತಿಯೋಗಿ.
ನಿನ್ನ ಬಗ್ಗೆ ನನಗೆ ಜ್ಞಾನ ಇರಬೇಕು, ನನ್ನ ಬಗ್ಗೆ ಜ್ಞಾನ ಇರಬೇಕು. ಅಥವಾ ನಿನ್ನಿಂದ ನಾನು ಆವಾಗ ನಾನು ಪ್ರತಿಯೋಗಿ ಆಗ್ತೇನೆ, ನೀನು ಅನುಯೋಗಿ ಆಗ್ತೇನೆ. ಯಾರ ಬಗ್ಗೆ ಹೇಳ್ತೇವೆ ಅನುಯೋಗಿ, ಯಾರ ಜೊತೆಗೆ ಸಾಮ್ಯ ಹೇಳ್ತೇವೋ ಪ್ರತಿಯೋಗಿ. ಆದರೆ ಜೀವ ಬ್ರಹ್ಮರ ಬಗ್ಗೆ ಗೊತ್ತಾಗಬೇಕಾಗಿದ್ದರೆ ಜೀವನ ಬಗ್ಗೆ ನಮ್ಗೆ ಗೊತ್ತಾಗ್ತದೆ. ಸಾಕ್ಷ್ಯಕ್ಕೆ ಸಿದ್ಧ ಜೀವ, ಸಾಕ್ಷ್ಯ ಪ್ರತ್ಯಕ್ಷಕ್ಕೆ ಸಿದ್ಧ. ಆದರೆ ಪರಮಾತ್ಮನನ್ನು ನಾವು ಎಲ್ಲಿ ತಿಳ್ಕೊಂಡಿದ್ದೇವೆ ಹೇಳಿ? ಪರಮಾತ್ಮನ ಪ್ರತ್ಯಕ್ಷ ತಿಳ್ಕೊಳ್ಳಿಕ್ಕೆ ಆಗ್ತದೆಯಾ? ತಿಳ್ಕೊಳ್ಳಿಕ್ಕೆ ಆಗುವುದಿಲ್ಲ. ಯಾಕೆ? ಅವನು ಅವ್ಯಕ್ತೈಕ ಸ್ವಭಾವ. ಅವ್ಯಕ್ತೈಕ ಸ್ವಭಾವವಾದ್ದರಿಂದಾಗಿ ಆ ಪರಮಾತ್ಮನನ್ನು ಪ್ರತ್ಯಕ್ಷದಿಂದ ತಿಳಿದುಕೊಳ್ಳಲು ಆಗುವುದಿಲ್ಲ. ಈಶ್ವರಸ್ಯ ಸ್ವಭಾವ ವಿಪ್ರಕೃಷ್ಟತ್ವಾತ್, ಪರಮಾತ್ಮ ಅವ್ಯಕ್ತಕ್ಕೆ ಸ್ವಭಾವವಾದ್ದರಿಂದಾಗಿ ಪ್ರತ್ಯಕ್ಷತಃ ಅವನು ಸಿದ್ಧನಾಗುವುದಿಲ್ಲ. ಅಂದಾಕ್ಷಣಕ್ಕೇನೆ ಪ್ರತಿವಾದ ಹೇಳ್ತಾನೆ, ಇಲ್ಲ ಅನುಮಾನದಿಂದ ಸಿದ್ಧ ಮಾಡಬಹುದು, ಲಾಜಿಕ್ನಿಂದ ಸಿದ್ಧ ಮಾಡಲಿಕ್ಕೆ ಬರ್ತದೆ. ಲಾಜಿಕ್ನಿಂದ ಸಿದ್ಧ ಮಾಡಲಿಕ್ಕೆ ಬರ್ತದೆ ಅಂತ ತಿಳ್ಕೊಂಡು ಅಂತ ಹೇಳಿದಾಗ ಅದಕ್ಕೆ ಸಂಸ್ಕೃತದಲ್ಲಿ ಅನುಮಾನದಿಂದ ಅಂತ ತಿಳ್ಕೊಂಡು ಅಂತೇಳಿ ಕರೀತಾರೆ. ಇನ್ನು ಪ್ರತ್ಯಕ್ಷ, ಅನುಮಾನ, ಆಗಮ ಇದರ ಬಗ್ಗೆ ನಾವು ತಿಳ್ಕೊಳ್ಬೇಕಾಗ್ತದೆ. ಯಾಕೆ? ವಿಷ್ಣುತ್ವ ನಿರ್ಣಯವನ್ನು ನೀವು ಪ್ರವಚನ ಕೇಳ್ತಾ ಇದ್ದೀರಿ, ಇದರಲ್ಲಿ ವಿದ್ವಾಂಸರು ಯಾರೂ ಇಲ್ಲ, ಅಥವಾ ಶಾಸ್ತ್ರೋದು ವಿದ್ಯಾರ್ಥಿಗಳು ಕೇಳೋದಿಲ್ಲ. ವಿದ್ಯಾರ್ಥಿಗಳು ಕೇಳ್ತಿರ್ಬೋದು, ಆದರೆ ಕೇಳ್ತಕ್ಕಂಥ ಹೆಚ್ಚಿನ ಜನ ದೇವರ ಬಗ್ಗೆ ತಿಳ್ಕೊಳ್ಬೇಕು ಅಂತ ನಾವು ಭಕ್ತರಾಗಿರ್ತಕ್ಕಂತಹ, ಶಾಸ್ತ್ರ ಓದದೇ ಇರತಕ್ಕಂತಹ ಗೃಹಸ್ಥರು, ಹೆಣ್ಮಕ್ಳು. ಆದ್ದರಿಂದ ಇವತ್ತು ನನಗೆ ಸ್ವಲ್ಪ ವಿಚಾರ ಬಂದಿದೆ. ಸ್ವಲ್ಪ ಪ್ರತ್ಯಕ್ಷ ಅಂತಂದ್ರೇನು, ಆಗಮ, ಅನುಮಾನ ಅಂತಂದ್ರೇನು, ಆಗಮ ಅಂತೇನು ಅಂತಂದ್ರೆ ಸ್ವಲ್ಪ ABCD ಜ್ಞಾನ ಕೊಡೋಣ ಅಂತ ತಿಳ್ಕೊಂಡು. ಯಾಕೆ ಇವತ್ತು ಮುಂದೆ ನಚ ಅನುಮಾನ ತತ್ಸಿದ್ಧಿ, ಅನುಮಾನದಿಂದ ಪರಮಾತ್ಮನ ಸಿದ್ಧಿ ಮಾಡಲಿಕ್ಕೆ ಬರೋದಿಲ್ಲ. ಯಾಕೆಂತಂದರೆ ವಿಪರ್ಯಯೇನ ಅನುಮಾತುಮಪಿ ಶಕ್ಯತ್ವಾತ್, ಅದರ ವಿರುದ್ಧವಾದ ಅನುಮಾನವನ್ನು ಕೂಡ ಮಾಡಲಿಕ್ಕೆ ಬರ್ತದೆ. ಇಷ್ಟು ನನಗೆ ಮಧ್ವಾಚಾರ ವಾಕ್ಯವನ್ನು ಹೇಳಿದೆ. ಅನುಮಾನ ಅಂದ್ರೇನು ಭಾಳ ಜನರಿಗೆ ಗೊತ್ತಿಲ್ಲ. ಅದಕ್ಕೋಸ್ಕರ ನಾವು ಸ್ವಲ್ಪ ಜನರಲ್ ನಾಲೆಜ್ ನಿಮಗೆ ನಾನು ಕೊಡ್ತೇನೆ. ಯಾಕೆಂತಂದರೆ ಯಾರಾದರೂ ಕೇಳ್ತಾರೆ, ಏನಪ್ಪ ನೀವು ದೇವರು ದಿಂಡ್ರು ನಂಬ್ತೀರಿ, ಇದಕ್ಕೆ ಪ್ರಮಾಣ ಏನು ಅಂತ ತಿಳ್ಕೊಂಡು ಕೇಳಿದಾಗ ಅದಕ್ಕೆ ನಮ್ಮಲ್ಲಿ ಹಿರಿಯರಾದ ವ್ಯಾಸರಾಯರು ಹೇಳಿದರು, ಯಕ್ಷಾದಿತ್ರಿತಯಂ ಪ್ರಮಾಣಂ, ಪ್ರತ್ಯಕ್ಷ, ಅನುಮಾನ, ಆಗಮ ಇವು ನಾವು ಹೇಳುವ ತತ್ವಕ್ಕೆ ಪ್ರಮಾಣಗಳು. ಯಾಕೆ? ಇನ್ನೊಬ್ಬರಿಗೆ ನಾವು ತಿಳಿಸಿ ಹೇಳಬೇಕಾದಾಗ, ಇನ್ನೊಬ್ಬರ ತಪ್ಪು ಹೇಳೋದನ್ನು ತಪ್ಪು ಅಂತ ಹೇಳಬೇಕಾದಾಗ ನಾವು ಅದಕ್ಕೆ ಪ್ರಮಾಣ ಕೊಡಬೇಕಾಗ್ತದೆ. ಪ್ರಮಾಣ ಅಂತ ತಿಳ್ಕೊಂಡಂತಂದ್ರೆ ಏನು? ಆ ತಿಳುವಳಿಕೆಗೆ ಬೇಕಾಗಿರ್ತಕ್ಕಂತಹ, ಅದಕ್ಕೆ ಸರಿಯಾದ ರೀಸನ್, ಪ್ರಮಾಕರಣಂ ಪ್ರಮಾಣಂ. ಜ್ಞಾನಕ್ಕೆ ಬೇಕಾದ ಸಾಧನಗಳ ಬಗ್ಗೆ ನಾವು ಪರಿಚಯವನ್ನು ಕೊಟ್ಟರೆ ಅದು ಪ್ರಮಾಣ ಅಂತ ತಿಳ್ಕೊಂಡಂತೆ ಅನಿಸ್ಕೊಳ್ತದೆ. ಸದ್ಯಕ್ಕೆ ನೀವು ಇಂಗ್ಲೀಷ್ ಶಬ್ದ ರೀಸನ್ ಅಂತ ಇಟ್ಕೊಳ್ಳಿ, ಆದರೆ ಪ್ರಮಾಣ ಶಬ್ದದ ಪೂರ್ತಿ ಅರ್ಥ ರೀಸನ್ ಕೊಡೋದಿಲ್ಲ. ಅದಕ್ಕೆ ನಮ್ಮಲ್ಲಿ ಒಂದು ವಿಷಯವನ್ನು ನಂಬಬೇಕಾಗಿದ್ದರೆ, ಅದರ ಬಗ್ಗೆ ತಿಳುವಳಿಕೆ ಆಗಬೇಕಾಗಿದ್ದರೆ ಮುಖ್ಯವಾಗಿ ಪ್ರತ್ಯಕ್ಷ, ಅನುಮಾನ, ಆಗಮ ಅಂತನ್ನುವ ಮೂರು ಪ್ರಮಾಣಗಳನ್ನು, ಮೂರು ತರಹದ
ಪದ್ಧತಿಗಳನ್ನು ಮುಖ್ಯವಾದ ಜ್ಞಾನವನ್ನು ಕೊಡುವುದಕ್ಕೋಸ್ಕರ ಸಹಾಯಕವಾಗಿವೆ ಅಂಥೇಳಿ ನಾವು ನಂಬಿದ್ದೇವೆ. ಇನ್ನು ಕೆಲವರು ಪ್ರಮಾಣಗಳು 5 ಅಂತ ಹೇಳ್ತಾರೆ, 6 ಅಂತ ಹೇಳ್ತಾರೆ. ಆದ್ದರಿಂದಾಗಿ ಅರ್ಥವಾದ, ಉಪಪತ್ತಿ, ಉಪಮಾನ, ಅಭಾವ ಇತ್ಯಾದಿಗಳನ್ನು ಪ್ರಮಾಣ ಅಂತ ಹೇಳ್ತಾರೆ. ಆದರೆ ಟೀಕಾಕೃತ್ಪಾದರು ಮತ್ತು ಆಚಾರ್ಯರು ಪ್ರಮಾಣ ಲಕ್ಷಣದಲ್ಲಿ, ಟೀಕಾಕೃತ್ಪಾದರು ಪ್ರಮಾಣ ಪದ್ಧತಿಯಲ್ಲಿ ಎಲ್ಲವೂ ಪ್ರತ್ಯಕ್ಷ ಆಗಮ ಬಿಟ್ಟು ಉಳಿದು ಎಲ್ಲವೂ ಅನುಮಾನದಲ್ಲೇ ಅಂತರ್ಭೂತವಾಗ್ತವೆ. ಯಾಕೆಂದರೆ ಅನುಮಾನದಲ್ಲಿಂದ ವ್ಯಾಪ್ತಿ ಜ್ಞಾನದಿಂದಲೇ ನಾವು ವಿಚಾರವನ್ನು ತಿಳಿ ಮಾಡಬೇಕಾಗಿತ್ತಂದರೆ ಎಲ್ಲ ಕಡೆಯಲ್ಲಿಯೂ ವ್ಯಾಪ್ತಿ ಜ್ಞಾನ ಬೇಕೇ ಬೇಕು. ಈಗ ವ್ಯಾಪ್ತಿ ಜ್ಞಾನ ಬೇಕು ಅಂತಂದ್ರೂ ನಿಮ್ಗೆ ಹೊಸ ಶಬ್ದವೇ ಇಲ್ಲ ಅಲ್ವಾ? ತಿಳಿಸಿ ಹೇಳ್ತೇನೆ ಎಂತಿಂತ. ಪ್ರಮಾಣದ ಬಗ್ಗೆ ನಾವು ಸ್ವಲ್ಪ ತಿಳಿದುಕೊಳ್ಳೋಣ. ನಿರ್ದೋಷ ಅರ್ಥೇಂದ್ರಿಯ ಸನ್ನಿಕರ್ಷ ಪ್ರತ್ಯಕ್ಷ. ಟೀಕಾಕೃತ್ಪಾದರು ಹೇಳಿದರು, ಇಂದ್ರಿಯಗಳ ಮುಖಾಂತರ ಯಾವ ಜ್ಞಾನ ಆಗ್ತದೆ ಅದು ಪ್ರತ್ಯಕ್ಷ ಜ್ಞಾನ. ಇಂದ್ರಿಯ ಅರ್ಥ ಆಯಿತು. ಅರ್ಥ ಇಂದ್ರಿಯಕ್ಕೆ ವಿಷಯವಾದದ್ದು ಅಲ್ಲ. ಇಂದ್ರಿಯಕ್ಕೆ ವಿಷಯವಾದದ್ದು ಅಂತಂದ್ರೆ ಏನು? ಕಣ್ಣು ವಸ್ತುಗಳನ್ನು ನೋಡಿ ಅರ್ಥ ಮಾಡಿಕೊಳ್ತದೆ. ಶಬ್ದಗಳು ಕಿವಿಯಿಂದ ಜ್ಞಾತವಾಗ್ತದೆ. ಆನಂತರ ಪರಿಮಳ, ದುರ್ಗಂಧ, ಸುಗಂಧ, ದುರ್ಗಂಧಗಳು ಮೂಗಿನಿಂದ ಜ್ಞಾತವಾಗ್ತದೆ. ಸಿಹಿ, ಕಹಿ ಇತ್ಯಾದಿಗಳ ಜ್ಞಾನ ನಾಲಿಗೆಯಿಂದ ಆಗ್ತದೆ. ತಣ್ಣಗೆ, ಬಿಸಿ ಇವುಗಳ ತಿಳುವಳಿಕೆ ನಮಗೆ ಚರ್ಮದಿಂದ ಆಗ್ತದೆ, ತ್ವಗೇಂದ್ರಿಯದಿಂದ ಆಗ್ತದೆ. ಇವು ಜ್ಞಾನೇಂದ್ರಿಯಗಳು. ಈ ಜ್ಞಾನೇಂದ್ರಿಯಕ್ಕೆ ವಿಷಯ ಯಾವುದು? ಈ ಜ್ಞಾನೇಂದ್ರಿಯ ಉಪಯೋಗ ಏನು ಅಂದರೆ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಇವುಗಳನ್ನು ತಿಳಿದುಕೊಳ್ಳುವುದಕ್ಕೋಸ್ಕರ ಶಬ್ದ, ಸ್ಪರ್ಶ, ರೂಪ, ರಸಗಂಧಗಳು ಪ್ರಮೇಯ ಅಂತ ಅನ್ಸ್ಕೊಳ್ತೇವೆ. ಅವುಗಳ ಅನುಭವ ನಮಗಾದಾಗ ಆ ಅನುಭವದ ವಿಚಾರವನ್ನು ನಾವು ಹೇಳ್ತೇವೆ ಪ್ರಮಾಣ ಅಂತ ತಿಳ್ಕೊಂಡಂತೆ. ಅನ್ನ ಕೈ ಹಾಕ್ತೇವೆ, ಸಾರು ಹಾಕಿದ್ದಾರೆ, ಕೈ ಹಾಕ್ತೇವೆ, ಅಂತ ಮೇಲೆ ಕೈ ತೆಗಿತೇವೆ. ಕೇಳ್ತೇವೆ ಎದುರಿಕಿತ್ತ ಅಂತ, ಯಾಕೆ ಕೈ ತೆಗೆದು? ಅಲ್ಲ, ಸಾರು ಬಿಸಿ ಅದು. ಎದನ್ನೋ ಕೇಳ್ತಾನೆ, ಬಿಸಿ ನನಗೆಲ್ಲ ಕಾಣಿಸೋಲ್ತಲ್ಲ. ಅಲೋ ಮೂರ್ಖ, ಬಿಸಿ ಜ್ಞಾನ ಆಗೋದು ಸ್ಪರ್ಶೇಂದ್ರಿಯದಿಂದ. ಆದ್ದರಿಂದಾಗಿ ಪ್ರತ್ಯಕ್ಷಕ್ಕೆ ಕಣ್ಣು ಇದು ಸರಿಯಾಗಿರಬೇಕು, ವಸ್ತು ಸ್ಪಷ್ಟವಾಗಿರಬೇಕು. ಅದಕ್ಕೆ ನಿರ್ದೋಷ ಅರ್ಥ ಇಂದ್ರಿಯ ಸನ್ನಿಕರ್ಷ. ವಸ್ತುವಿನಲ್ಲಿಯೂ ದೋಷ ಇರಬಾರ್ದು, ನನ್ನ ಕಣ್ಣಿನಲ್ಲಿಯೂ ದೋಷ ಇರಬಾರ್ದು. ನನ್ನ ಕಣ್ಣಿನಲ್ಲಿ ದೋಷ ಇತ್ತು ಅಂತಂದರೆ ಆ ನಂತರ ಸ್ವಲ್ಪ ಅನಾನುಕೂಲತೆ ಆಗ್ತದೆ. ಯಾರೋ ತಮಾಷೆ ಮಾಡ್ತಾರೆ, ಒಂದು ತಮಾಷೆಗೆ ಸಂದರ್ಭ ಇದೆ. ನನಗೆ ಗೊತ್ತಿದ್ದರೆ ನಾನು ನಿಮಗೆ ತಿಳಿದು ಹೇಳಬೇಕಾಗ್ತದೆ. ಆದರೆ ಅಲ್ಲಿ ಇರ್ತಕ್ಕಂಥ ಕ್ರಮ, ಒಬ್ಬ ವ್ಯಕ್ತಿ ಡಾಕ್ಟರ್ ಹತ್ರ ಬಂದಂತ, ಡಾಕ್ಟರ್ ಕೂತ್ಕೊಳ್ಳಿ ಅಂತ, ಯಾಕೆ ಬಂದಿದ್ದೀಯಪ್ಪ ಅಂತ ತಿಳ್ಕೊಂಡು ಅವನು ಹೇಳ್ದ,
ನೀವು ಕಣ್ಣಿನ ಡಾಕ್ಟರು, ನನಗೆ ಪ್ರತಿಯೊಂದು ವಸ್ತು ಡಬಲ್ ಕಾಣಿಸ್ತದೆ. ಒಬ್ಬ ಹೆಂಡತಿ ಇಬ್ಬರು ಹೆಂಡತಿ ಕಾಣಿಸ್ತಾರೆ, ಅದು ಭಾಳ ತ್ರಾಸಲ್ಲ. ಒಂದು ವಸ್ತು ಎರಡು ಕಾಣಿಸ್ತದೆ, ಅದಕ್ಕೆ ನನಗೆ ಔಷಧಿ ಬೇಕು. ಆಯ್ತು ನನಗೆ ನಮ್ಮ ಡ್ರಾಪ್ಸ್ ಕೊಡ್ತೀನಿ ಅಂತೇಳಿ ಒಳಗೆ ಹೋದ. ಡ್ರಾಪ್ ತೊಗೊಂಡು ಬಂದು ಅವ ಕೇಳ್ದ, ನೀವು ಕೂತಿರಲ್ಲ, ಯಾರಿಗೆ ಔಷಧ ಬೇಕು, ಯಾರಿಗೆ ಕೊಡಲಿ ಔಷಧ ಅಂತ ಕೇಳ್ದ. ಅವ ಎದುರು ಕೂತವನು ಹೇಳ್ದ, ನಾವು ಒಬ್ಬನೇ ಇದ್ದೀನಿ, ಯಾರಿಗೆ ಕೊಡ್ರಿ ಅಂತ ಕೇಳಿದೆ. ನಾನೇ ಕೇಳಿ ನಿಮ್ಗೆ. ಓ, ಈಗೋ ನೀವು 4 ಮಂದಿ ಅಂತ ನಾನು ತಿಳ್ಕೊಂಡಿದ್ದೀನಿ. ಅರ್ಥ ಆಯ್ತು. ನನಗೆ ಒಂದು ವಸ್ತು 2 ಕಾಣಿಸ್ತಾರೆ, ಈ ಡಾಕ್ಟರ್ಗೆ ಒಂದು ವಸ್ತು 4 ಕಾಣಿಸ್ತಾವೆ. ಯಾವನಿಗೆ 4 ಕಾಣಿಸೋದೇ ತಾನೇ ಗುಣ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ, ಇವನೇ ನನಗೆ ಔಷಧಿ ಕೊಡ್ತಾನೆ. ಯಾಕೆ ಅಂತ ತಿಳ್ಕೊಂಡಂತಂದರೆ, ಕಣ್ಣಿನಲ್ಲಿ ದೋಷ ಇತ್ತು ಅಂತ ತಿಳ್ಕೊಂಡಂತಂದರೆ ಎದುರಿಗಿದ್ದ ವಸ್ತುವಿನ ಜ್ಞಾನ ಸರಿಯಾಗಿ ಆಗೋದಿಲ್ಲ. ಅದಕ್ಕೋಸ್ಕರ ಇಂದ್ರಿಯ ಇದು ಏನಿರಬೇಕಾಗ್ತದೆ, ಸರಿಯಾಗಿರ್ಬೇಕಾಗ್ತದೆ. ಅದಕ್ಕೆ ನಿರ್ದೋಷ ಇಂದ್ರಿಯ ಅಂತ ಹೇಳೋದು. ಇನ್ನು ಅರ್ಥ, ಎದುರಿಗಿದ್ದ ವಸ್ತು ಅದು ಸ್ಪಷ್ಟ ಇರಬೇಕಾಗ್ತದೆ. ಥಳಥಳ ಹೊಳಿತಿತ್ತು ಅಂತ ತಿಳ್ಕೊಂಡಂತಂದರೆ, ಎದುರಿಗಿಂದ ಲೈಟ್ ಕಣ್ಣು ಮೇಲೆ ಬಿದ್ದರೆ ನಮ್ಮ ಕಣ್ಣು ಸರಿಯಾಗಿದೆ ಅಂತ ಅದು ತಿಳಿದುಕೊಳ್ಳಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ರೋಡ್ನಲ್ಲಿ ಎದುರಿಗೆ ವಾಹನ ಬಂತು ಅಂತಂದ್ರೆ ಹೆಡ್ಲೈಟ್ ಬಂದ್ ಮಾಡಿ ಅಂತ ತಿಳ್ಕೊಂಡಂಥ ನಿಯಮ ಇದೆ. ಯಾಕೆ? ಹೆಡ್ಲೈಟಿನ ಕಣ್ಣಿನ ಮೇಲೆ ಪ್ರಕಾಶವಿದ್ದರೆ ವಾಹನ ಹತ್ತಿರ ಇದು, ಬದಿಯಲ್ಲಿದು, ಎಷ್ಟು ದೂರ ಇದು ಗೊತ್ತಾಗೋದಿಲ್ಲ. ಅದಕ್ಕೋಸ್ಕರ ಹೆಡ್ಲೈಟ್ ಬಂದ್ ಮಾಡಿ ಕೆಳಗಿನ ಲೈಟ್ ಇಡಿ ಅಂತ ತಿಳ್ಕೊಂಡಂತಂದಾಗ ಆಗ ವಸ್ತು ಜ್ಞಾನ ಆಗ್ತದೆ. ವಸ್ತುವಿನಲ್ಲಿದ್ದ ದೋಷ ದೂರ ಇದ್ದರೂ ನಮ್ಗೆ ಸಮಸ್ಯೆ ಬರ್ತದೆ. ಇಷ್ಟೇ ಹಿಂಗೆ ಕಣ್ಣು ಹತ್ರ ಇಟ್ಕೊಂಡಿದ್ರು ಸಮಸ್ಯೆ ಬರ್ತದೆ. ತೀವ್ರತ್ವ, ಅತಿ ಸಾಮೀಪ್ಯತ್ವ, ಹೊಳಿತಿದ್ರು ಸಮಸ್ಯೆ ಬರ್ತದೆ. ಹೀಗಿರ್ಬಾರ್ದು, ಸ್ಪಷ್ಟ. ವಸ್ತುವಿನಲ್ಲಿ ಯಾವುದೇ ರೀತಿಯಾದಂಥ ವಿಭಿನ್ನತೆ ಇರಬಾರ್ದು, ನನ್ನ ಕಣ್ಣಿನಲ್ಲಿ ದೋಷ ಇರಬಾರ್ದು. ಆಗ ಇವೆರಡರ ಸಂಪರ್ಕದಿಂದ ಜ್ಞಾನ ಆಗ್ತದೆ. ಆ ಜ್ಞಾನಕ್ಕೆ ಪ್ರತ್ಯಕ್ಷ ಜ್ಞಾನ, ಪ್ರತ್ಯಕ್ಷ ಪ್ರಮಾಣ ಅಂತ ತಿಳ್ಕೊಂಡಂತೇಳಿ ಕರೀತಾರೆ. ಈ ಪ್ರತ್ಯಕ್ಷ ಪ್ರಮಾಣದಲ್ಲಿಯೂ ಕೂಡ ಶಾಸ್ತ್ರ ಎಷ್ಟು ಸೂಕ್ಷ್ಮವಾಗಿ ವಿಚಾರ ಮಾಡ್ತದೆ. ಒಂದು ಉದಾಹರಣೆ ಕೊಡ್ತೇನೆ. ಪ್ರತ್ಯಕ್ಷದಲ್ಲಿ ಮೊದಲನೇ ಸ್ಟೆಪ್ ನಿರ್ವಿಕಲ್ಪಕ ಪ್ರತ್ಯಕ್ಷ. ಎದುರಿಗೆ ಒಬ್ಬ ವ್ಯಕ್ತಿ ಬರ್ತಾ ಇದ್ದಾಗ ಆ ವ್ಯಕ್ತಿ ಬರ್ತಾ ಇದ್ದಾನೆ ಅಂತ ಜ್ಞಾನ ಆಗ್ತದೆ. ಸ್ವಲ್ಪ ಹತ್ತಿರ ಬಂದ ಕ್ಷಣಕ್ಕೇನೆ ಓ, ನನ್ನ ಮಿತ್ರ ವಾಸುದೇವರಾಯ ಅಂತ ಜ್ಞಾನ ಆಗ್ತದೆ. ಮೊದಲು ಬರೇ ವ್ಯಕ್ತಿ ಅಂತ ಜ್ಞಾನ ಆಯಿತು. ಇದಕ್ಕೆ ನಿರ್ವಿಕಲ್ಪಕ ಜ್ಞಾನ, ನಿರ್ವಿಕಲ್ಪಕ ಪ್ರಮಾಣ ಅಂತ ನಿರ್ವಿಕಲ್ಪಕ ಪ್ರಮಾಣ ಯಾವುದ್ರ ಅದರ ಕ್ವಾಲಿಟಿ ನನಗೇನು ಗೊತ್ತಿಲ್ಲ, ಕ್ವಾಲಿಟಿ ಗೊತ್ತಿಲ್ಲ, ಕ್ವಾಂಟಿಟಿ ಗೊತ್ತಿಲ್ಲ, ಬರೀ ಆ ವಸ್ತು ಗೊತ್ತಾಗಿದೆ ಅಷ್ಟೇ. ಅದು ನಿರ್ವಿಕಲ್ಪಕ ಜ್ಞಾನ. ಹತ್ತಿರ ಬಂದ ಕ್ಷಣಕ್ಕೆ ಇದು ಮೊದಲು ಇದೊಂದು ವಸ್ತು, ಆ ನಂತರ ಇದು ಮಡಿಕೆ ಅಂತ ಜ್ಞಾನ ಆದಾಗ ಅದು ಸವಿಕಲ್ಪಕ ಜ್ಞಾನವಾಗ್ತದೆ. ಈ ಜ್ಞಾನಕ್ಕೆ ಆಗಬೇಕಾದ್ರೆ ಏನಾಗಬೇಕು? ಸಂಯೋಗ ಆಗಬೇಕು. ನನ್ನ ದೃಷ್ಟಿಗೂ ಆ ವಸ್ತುವಿಗೂ ಸಂಯೋಗ ಆಗಬೇಕು. ನನ್ನ ದೃಷ್ಟಿಗೂ ಸಂಯೋಗ ಆಗಬೇಕಂತ ಏನರ್ಥ? ವಸ್ತುಗೂ ಸಂಯೋಗ ಆಗಬೇಕು ಅಂದರೆ ಏನರ್ಥ? ಸಂಯುಕ್ತ ಸಮವಾಯ ಆಗಬೇಕು. ಸಂಯುಕ್ತ ಸಮವಾಯ ಆಗಬೇಕು ಅಂತಂದ್ರೆ ಏನು? ಕಪ್ಪು ಮನುಷ್ಯನಿಗೂ ಅವನ ಕಪ್ಪಿಗೂ ಸಮವಾಯ ಸಂಬಂಧ ಇರಬೇಕು. ಆ ನಂತರ ನನ್ನ ಚಕ್ಷುಷಿಗೂ ನನ್ನ ದೃಷ್ಟಿಗೂ ಸಮವಾಯ ಸಂಬಂಧ, ಅದು ನಿತ್ಯ ಸಂಬಂಧ ಇರಬೇಕು. ಎರಡು ಸಮವಾಯ ಸಂಬಂಧಗಳು ಒಂದು ಸಂಯೋಗ ಸಂಬಂಧ ಇದ್ದಾಗ ಅದಕ್ಕೆ ಸಂಯುಕ್ತ ಸಮವಾಯ ಅಂತ ತಿಳ್ಕೊಂಡು ಅಂತೇಳಿ ಕರೀತಾರೆ.
ಇದು ಶಬ್ದದ ಸರ್ಕಸ್, ಆದರೆ ಭಾಳ ಸೂಕ್ಷ್ಮ ವಿಚಾರ. ಶಾಸ್ತ್ರ ಎಷ್ಟು ವಿಚಾರ ಮಾಡ್ತದೆ. ಕಪ್ಪು ಕೊಡೆ, ಕಪ್ಪಿಗೂ ಕೊಡೆಗೂ ಅವಿನಾಭಾವ ಸಂಬಂಧ ಇರಬೇಕು. ಅದು ಒಂದಕ್ಕೊಂದು ಬೇರೆ ಆಗಿರಬಾರ್ದು. ಆ ಸಮವಾಯ ನನ್ನ ಕಣ್ಣು ಮತ್ತು ಚಕ್ಷುರಿಂದ್ರಿಯ ಇವೆರಡರಲ್ಲೂ ಕೂಡ ನಿತ್ಯ ಸಂಬಂಧ ಇರಬೇಕು. ಈ ಸಮವಾಯಕ್ಕೆ ಮಧ್ಯದಲ್ಲಿ ಏನೊಂದು ಈ ದೃಷ್ಟಿ ಅಲ್ಲಿ ಹೋಗ್ತದೆ, ಈ ದೃಷ್ಟಿಯಲ್ಲಿ ಸಂಯೋಗವನ್ನು ಮಾಡ್ತದೆ. ಇದಕ್ಕೆ ಸಂಯುಕ್ತ ಸಮವಾಯ ಅಂತ ತಿಳ್ಕೊಂಡಂತ. ಆ ನಂತರ ಸಂಯುಕ್ತ ಸಮವೇತ ಸಮವಾಯ, ವಸ್ತುವಿನಲ್ಲಿದ್ದ ಸಮವಾಯ, ಕಣ್ಣಿನಲ್ಲಿದ್ದ ಸಮವಾಯ, ಆ ನಂತರ ಸನ್ನಿಕರ್ಷ ವಸ್ತುವಿನಲ್ಲಿರ್ತಕ್ಕಂಥ ಸಮವಾಯ, ಇವು ಸೇರಿದಾಗ ಸಂಯುಕ್ತ ಸಮವೇತ ಸಮವಾಯ ಅಂತ ಆಗ್ತದೆ. ತಲೆ ಭಾಳ ಕೆಡಿಸೋದಿಲ್ಲ, ಚಿಂತೆ ಮಾಡಬೇಡಿ. ಅಂದರೆ ಎಷ್ಟು ಸೂಕ್ಷ್ಮ ವಿಚಾರ ಮಾಡ್ತಾರೆ ಶಾಸ್ತ್ರದಲ್ಲಿ. ಈ ಶಬ್ದಗಳು ಗೊತ್ತಿದ್ರೇ ನಮಗೆ ಶಾಸ್ತ್ರಗ್ರಂಥ ಅರ್ಥ ಆಗ್ತದೆ. ಅದಕ್ಕೋಸ್ಕರ ವಸ್ತುಗ್ರಹಣ, ವಸ್ತುವಿನ ವಿಶೇಷ ಗ್ರಹಣ, ಕಣ್ಣಿಗೂ ವಸ್ತುವಿಗೂ ಸಂಯೋಗ, ಕಣ್ಣಿಗೂ ದೃಷ್ಟಿಗೂ ಇರತಕ್ಕಂಥ ನಿತ್ಯ ಸಂಬಂಧ, ವಸ್ತುವಿಗೂ ವಸ್ತುವಿನ ವೈಶಿಷ್ಟ್ಯತೆಗಳು, ವಸ್ತುವಿನಲ್ಲಿರ್ತಕ್ಕಂಥ ಒಂದು ವಿಶಿಷ್ಟ ಗುಣ, ಅದಕ್ಕೆ ಅವುಗಳಲ್ಲಿ ನಿತ್ಯ ಸಂಬಂಧ, ಅವುಗಳ ಮಧ್ಯದಲ್ಲಿ ಬರತಕ್ಕಂಥ ಸನ್ನಿಕರ್ಷ, ಸಂಯುಕ್ತತೆ. ಆ ನಂತರ ವಸ್ತುವಿನಲ್ಲಿದ್ದ ಗುಣಧರ್ಮದ ಜೊತೆಗೆ ಸಮವಾಯ, ಚಕ್ಷುವಿನಲ್ಲಿರ್ತಕ್ಕಂಥ ದೃಷ್ಟಿಯ ಶುದ್ಧತೆಯ ಸಮವಾಯ, ಆ ನಂತರ ಚಕ್ಷುರಿಂದ್ರಿಯಕ್ಕೂ ಮತ್ತು ಆ ಸಂಬಂಧಕ್ಕೂ ಇರತಕ್ಕಂಥ ಸಂಬಂಧ, ಇವು ಸೇರಿದಾಗ ಸಂಯುಕ್ತ ಸಂವೇದ ಸಮವಾಯವಾಗ್ತದೆ. ಈ ಕ್ರಿಯೆ ನಡೆದ ನಂತರ ಇಂದ್ರಿಯಕ್ಕೂ ಅರ್ಥಕ್ಕೂ ಸನ್ನಿಕರ್ಷ ಬರ್ತದೆ. ಇದು ತಾರ್ಕಿಕರ ಪ್ರಕಾರ. ನಮ್ಮ ಪ್ರಕಾರ ಆಚಾರ್ಯ ಭಾಳ ಸುಲಭವಾಗಿ ಹೇಳ್ತಾರೆ, ನಿರ್ದೋಷಾರ್ಥೇಂದ್ರಿಯ ಸನ್ನಿಕರಣ. ನಿರ್ದುಷ್ಟವಾದ ಇಂದ್ರಿಯ, ನಿರ್ದುಷ್ಟವಾದ ವಿಷಯ, ಇವುಗಳ ಪರಸ್ಪರ ಸಂಬಂಧ ಇದು ಪ್ರತ್ಯಕ್ಷ ಅಂತ ತಿಳ್ಕೊಂಡಂತೆ ಅನಿಸ್ಕೊಳ್ತದೆ. ಹೀಗಾಗಿ ನಮಗೆ ಪ್ರತ್ಯಕ್ಷ ಜ್ಞಾನ ಈ ರೀತಿಯಾಗಿರ್ತಕ್ಕಂಥ ಒಂದು ಕ್ರಮದಿಂದ ಆಗ್ತದೆ. ಇನ್ನು ಸಮವೇತ ಸಮವಾಯದಿಂದ ಅಂತಕ್ಕಂಥ ಒಂದು ಪ್ರತ್ಯಕ್ಷ ಕೂಡ ನಮಗಿದೆ. ಅದು ಹೇಗೆ, ಏನು ಅಂತ ನೋಡೋಣ. ಈ ಶಬ್ದ ನಿಮಗೆ ಕಿವಿ ಮೇಲೆ ಬಿದ್ದಿರಲಿ ಸಾಕು. ಇಂದ್ರಿಯ, ನೀವು ನನ್ನ ಎದುರಿಗೆ ನೀವು ಕೂತಿರಲ್ಲ, ಇಂದ್ರಿಯ ಅರ್ಥ ಸನ್ನಿಕರ್ಷ. ಇಂದ್ರಿಯದಲ್ಲಿ ದೋಷ ಇಲ್ಲ, ನಿಮ್ಮ ಮೇಲೂ ಪ್ರಕಾಶ ಇದೆ, ಭಾಳ ದೂರನೂ ಇಲ್ಲ, ಭಾಳ ಸಮೀಪನೂ ಇಲ್ಲ. ಆನಂತರ ನಿಮ್ಮಲ್ಲಿದ್ದ ನಿಮ್ಮತನ, ನನ್ನಲ್ಲಿ ಕಣ್ಣಿನಲ್ಲಿರ್ತಕ್ಕಂಥ ದೃಷ್ಟಿತನದ ಸಂಬಂಧ, ಅವುಗಳಿಗಿರ್ತಕ್ಕಂಥ ನಡುವಿನ ಸಂಬಂಧ, ಕೆಲವು ಸಲ ವಿಶೇಷ ಸಂಬಂಧ ಇರ್ತದೆ. ಆನಂತರ ಪ್ರತ್ಯಕ್ಷ ಪ್ರಮಾಣದ ಸಂಬಂಧ, ಪ್ರತ್ಯಕ್ಷ ಪ್ರಮೇಯದ ಸಂಬಂಧ, ಇವುಗಳನ್ನು ನಾವು ಪ್ರತ್ಯಕ್ಷದ ಸಂದರ್ಭದಲ್ಲಿ ವಿಚಾರ ಮಾಡ್ತೇವೆ. ಇರಲಿ, ಅದನ್ನು ವಿವರಣೆ ನಾಳಿನ ದಿವಸ ನಾನು ಕೊಡ್ತೇನೆ. ಪ್ರತ್ಯಕ್ಷ ಪ್ರಮಾಣ ಅಂತ ತಿಳ್ಕೊಂಡಂತಂದರೆ, ಒಂದು ವಸ್ತು ಅನುಭವಕ್ಕೆ ಬರಬೇಕಾಗಿದ್ದರೆ ನನ್ನ ಕಣ್ಣು ಸರಿ ಇರಬೇಕು, ಆ ವಸ್ತು ನನ್ನ ಕಣ್ಣಿಗೆ ನೋಡಲಿಕ್ಕೆ ಯೋಗ್ಯವಾಗಿರಬೇಕು. ಇಷ್ಟೇ ಇರುವ ತಾತ್ಪರ್ಯ ಇಷ್ಟೇ. ಉಳಿದದ್ದೆಲ್ಲ ಅದರ ಬಗ್ಗೆ ಇರ್ತಕ್ಕಂಥ ಚಿಂತನೆಗಳು. ಪ್ರತ್ಯಕ್ಷದ ಬಗ್ಗೆ ಸ್ವಲ್ಪ ಹೇಳಿ, ಅನುಮಾನದ ಬಗ್ಗೆ ನಾನು ತಿಳಿಸ್ಕೊಡ್ತೇನೆ. ಆಗಮದ ಬಗ್ಗೆ ಭಾಳ ತಿಳಿಸೋ ಕಾರಣವಿಲ್ಲ, ಆದರೆ ಅನುಮಾನದ ಬಗ್ಗೆ ಮತ್ತೆ ತಿಳ್ಕೊಳ್ಬೇಕಾಗ್ತದೆ. ಅದನ್ನು ನಾನು ಅಷ್ಟು ಡೀಪಾಗಿ ಹೇಳೋದಿಲ್ಲ, ಅರ್ಥ ಆಗೋದಿಲ್ಲ. ಕೆಳಗೆ ಕೂತು ಪಾಠಗಳು ಓದಬೇಕಾಗ್ತದೆ. ಓದಿದಾಗ ಯಾಕಂದರೆ ಶಾಸ್ತ್ರದಲ್ಲಿ ಹೆಚ್ಚಿನ ಭಾಗ
ಪ್ರಮಾಣ ಇದ್ದೇ ಇರ್ತದೆ. ಭಗವಂತನ ಬಗ್ಗೆ ಚಿಂತನೆ ಆದ್ದರಿಂದಾಗಿ ಪ್ರತ್ಯಕ್ಷದ ಸಂಬಂಧ ಬರೋದಿಲ್ಲ, ಅತೀಂದ್ರಿಯದ ವಿಷಯದ ಸಂಬಂಧ, ಅದರ ಬಗ್ಗೆ ಇರತಕ್ಕಂಥ ಅನೇಕ ಚರ್ಚೆಗಳು. ಹಾಗಾದರೆ ಅನುಮಾನ ಎಂದೇನು, ಅನುಮಾನ ದೋಷಗಳೇನು? ಅದು ದೋಷ ಅರ್ಥ ಭಾಳ ಹೇಳೋದಿಲ್ಲ ನಾನು. ಅದು ಅನುಮಾನ ಅಂತಂದರೆ ಇನ್ನೊಂದು ಕಲ್ಪನೆ ಕೊಡ್ತೇನೆ, ಅದನ್ನು ನಾನು ನಾಳಿನ ದಿವಸ ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಆಚಾರ್ಯ ಇನ್ನೇನೋ ಹೇಳ್ತಾರೆ ಅಂತ ತಿಳ್ಕೊಳ್ಬೇಡಿ, ಇವೆಲ್ಲ ತಿಳ್ಕೊಳ್ಬೇಕು. ಸ್ವಲ್ಪ ಮೇಲಿನ ಮೇಲೆ ಈ ಶಬ್ದ ಕಿವಿ ಮೇಲೆ ಬೀಳ್ತಾ ಇದ್ರೂ ಕೂಡ ನೀವು ಸುಧಾಮಂಗಳಕ್ಕೆ ಹೋಗಿರ್ತೀರಿ, ಆನಂತರ ಮತ್ತೊಂದು ಪಂಡಿತ ಚರ್ಚೆ ಕೇಳ್ತಾ ಇರ್ತೀರಿ. ಆವಾಗ ಹರಟಿ ಹೊಡಿ ಬದಲಾಗಿ ಏನೋ ನಾನು ಕೇಳಿದ ಶಬ್ದ ಅದು ನನ್ನ ಕಿವಿ ಮೇಲೆ ಬೀಳ್ತಾ ಇದೆ ಅಂತ ಅನ್ನಿಸ್ತದೆ. ಅದನ್ನು ನಾಳಿನ ದಿವಸ ನಾವು ತಿಳ್ಕೊಳ್ಳೋಕ್ಕೆ ಪ್ರಯತ್ನಿಸೋಣ. ಇನ್ನು ಭೀಮಸೇನ ತತ್ವಜ್ಞಾನಿ ಅನ್ನುವ ವಿಷಯದಲ್ಲಿ ನಾವು ತಿಳ್ಕೊಳ್ಬೇಕು ಅಂತಂದರೆ ಭೀಮನ ಒಂದು ವಿಶಿಷ್ಟ ಚಿಂತನೆ ಬಗ್ಗೆ. ಇನ್ನು ಭೀಮ ಅಪರೋಕ್ಷ ಜ್ಞಾನಿ, ಭೀಮ ಸಕಲ ಶಾಸ್ತ್ರಜ್ಞ, ಇದರ ಬಗ್ಗೆ ನಿಮಗೂ ನಮಗೂ ಸಂಶಯ ಇಲ್ಲ. ಆದರೆ ನಾವೀಗ ಭೀಮನಲ್ಲಿದ್ದ ಗುಣಗಳ ಬಗ್ಗೆ ಚಿಂತನೆ ಮಾಡ್ತಾ ಇದ್ದೇವೆ. ಭಕ್ತಿ ಜ್ಞಾನಂ ಸವೈರಾಗ್ಯಂ, ಜ್ಞಾನದ ಬಗ್ಗೆ ನಾವು ಅವನ ಜ್ಞಾನದ ವಿಶಿಷ್ಟತೆ ಬಗ್ಗೆ ನಾವು ವಿಚಾರ ಮಾಡ್ತಾ ಇದ್ದೇವೆ. ನಿನ್ನೆ ಮೊನ್ನೆ ನಾವು ಕೆಲವು ಘಟನೆಗಳನ್ನು ಹೇಳಿದ್ದೇನೆ, ಅವನ್ನ ನೆನಪಿಟ್ಟುಬಿಡಿ. ಇವತ್ತು ಭೀಮನ ಚಿಂತನೆಯ ಕ್ರಮ ಹೇಗೆ, ಎಷ್ಟು ಸೂಕ್ಷ್ಮದವರೆಗೆ ಹೋಗ್ತಾನೆ. ಪಾಂಡವರು ರಾಜ್ಯವನ್ನು ಗೆದ್ದರು, ಯುದ್ಧದಲ್ಲಿ ಗೆಲುವಾಯಿತು, ದುರ್ಯೋಧನಾದವೆಲ್ಲ ಸತ್ತೋಗ್ಬಿಟ್ರು, ಪಾಂಡವರು ರಾಜ್ಯವನ್ನು ಆಳ್ತಾ ಇದ್ದಾರೆ. ಇನ್ನು ರಕ್ಷಣೆ ಇತ್ಯಾದಿ ವಿಷಯದಲ್ಲಿ ಪಾಂಡವ ಹೆಸರು ತೆಗೆದುಕೊಂಡ್ರೆ ಎಲ್ಲರೂ ಧರ್ಮ ಮಾಡ್ತಾ ಇದ್ರು. ಅಷ್ಟು ಪಾಂಡವರ ಸಾಮರ್ಥ್ಯದ ಒಂದು ಪರಿಣಾಮ ಸಮಾಜದ ಮೇಲೆ ಇತ್ತು. ರಾಜ್ಯಸಭೆಯಲ್ಲಿ ನ್ಯಾಯ ನಿರ್ಣಯ ಆಗಬೇಕು. ಯಾರಾದರೂ ನ್ಯಾಯ ತೆಗೆದುಕೊಂಡು ಬಂದರೆ ನಿರ್ಣಯ. ಎಲ್ಲರೂ ಧಾರ್ಮಿಕರಾದ್ದರಿಂದಾಗಿ ನ್ಯಾಯ ನಿರ್ಣಯ ಧರ್ಮರಾಜನ ಕೋರ್ಟಿಗೆ ಅಪರಾಧಿಗಳೇ ಬರ್ತಿರಲಿಲ್ಲ, ಯಾಕಂದರೆ ಎಲ್ಲರೂ ಧಾರ್ಮಿಕರಾಗಿದ್ದರು. ಆದ್ದರಿಂದ ಶಾಸ್ತ್ರ ಚರ್ಚೆ ನಡೀತಾ ಇತ್ತು. ಒಂದ್ಸಲ ನಾರದರು ಬಂದಿದ್ದರು. ನಾರದ ಬಂದಾಗ ಒಂದು ಪ್ರಶ್ನೆ ಪ್ರಾರಂಭ ಆಯಿತು, ಪುರುಷಾರ್ಥಗಳು ಯಾವುದು? ಇನ್ನು ಪುರುಷಾರ್ಥ ಅಂದ್ರೇನು? ನಾವು ಸಣ್ಣವರಿಂದ ಕಳ್ಕೊತಾ ಬಂದಿದ್ದೇವೆ. 4 ವಿಧ ಪುರುಷಾರ್ಥಗಳು: ಧರ್ಮ, ಅರ್ಥ, ಕಾಮ, ಮೋಕ್ಷ. ಪುರುಷಾರ್ಥ ಅಂದ್ರೇನು? ಹೆಸರು ಹೇಳಿದೀವಿ, ಮುಂದೇನು? ಪುರುಷೈಹಿ, ಮನುಷ್ಯನಾಗಿ ಹುಟ್ಟಿದ ನಂತರ, ಪುರುಷನ ಗಂಡಸು ಅಂತ ಇಷ್ಟ ತಿಳ್ಕೊಳ್ಬೇಡಿ. ಮನುಷ್ಯನಾಗಿ ಹುಟ್ಟಿದ ನಂತರ ಅವನು ಏನನ್ನು ಸಂಪಾದಿಸಲೇಬೇಕು, ಯಾವುದನ್ನು ಪಡೆಯಲೇಬೇಕು, ಅರ್ಥ್ಯ ಯಾವುದನ್ನು ಅವನು ಬೇಡಲೇಬೇಕು, ಬೇಡಿ ಪಡೆಯಲೇಬೇಕು. ಅದಕ್ಕೆ ಅರ್ಥ ಅಂತ ತಿಳ್ಕೊಂಡಂತೇಳಿ ಕರೀತಾರೆ. 4 ಪುರುಷಾರ್ಥಗಳನ್ನು ಶಾಸ್ತ್ರ ಎಣಿಸಿದೆ: ಧರ್ಮಾಚರಣೆ, ಅರ್ಥ, ಸಂಪತ್ತು, ಕುಟುಂಬ ರಕ್ಷಣೆ, ದೇಶ ರಕ್ಷಣೆ ಇತ್ಯಾದಿ, ಕಾಮ, ಬಯಕೆಗಳು, ಮೋಕ್ಷ. ಇವುಗಳಲ್ಲಿ ಯಾವುದು ಶ್ರೇಷ್ಠ? ಮೇಲ್ನೋಡಿಕೆಗೆ ಮೋಕ್ಷವೇ ಶ್ರೇಷ್ಠ ಅಂತ ಅನಿಸ್ತದೆ. ನಾರದರು ಮೋಕ್ಷವೇ ಶ್ರೇಷ್ಠ ಅಂತಂದ್ರು, ಧರ್ಮರಾಜ ಧರ್ಮಶ್ರೇಷ್ಠ ಅಂತಂದ, ಅರ್ಜುನ ಅರ್ಥಶ್ರೇಷ್ಠ ಅಂತ ತಿಳ್ಕೊಂಡು ಅಂತ ಹೇಳ್ದ. ಯಾಕೆ? ಮೋಕ್ಷವೇ ನಮ್ಮ ಗೋಲ್. ಅದರಿಂದಾಗಿ
ಪುರುಷಾರ್ಥಗಳಲ್ಲಿ ಮೋಕ್ಷ ಶ್ರೇಷ್ಠ ಅಂತೇಳಿ ನಾರದರು ವಾದ ಮಾಡಿದರು. ಯಾಕೆ ಮೋಕ್ಷ ಅಂತ ತಿಳ್ಕೊಂಡ್ರೆ ಸ್ವರೂಪಾನಂದ ಪ್ರಾಪ್ತಿ, ಇದೇ ಪ್ರತಿಯೊಬ್ಬರ ಗೋಲ್ ಇರ್ತದೆ. ಧರ್ಮರಾಜ ಹೇಳಿದ, ಧರ್ಮಾಚರಣೆ ಇದ್ದರೆ ಇವೆಲ್ಲ ವಿಚಾರ ಬರ್ತದೆ, ಧರ್ಮ ಇದ್ದಿದ್ದಿಲ್ಲ ಅಂದರೆ ಪುಣ್ಯವೂ ಇಲ್ಲ, ಮತ್ತೇನಿಲ್ಲ, ನರಕದಲ್ಲಿ ಉಳ್ಳಾಡಬೇಕಾಗ್ತದೆ, ವಿಚಾರ ಮೋಕ್ಷ ಗೀಕ್ಷ ಭಾಳ ದೂರ. ಅರ್ಜುನ ಹೇಳ್ತಾನೆ, ಅರ್ಥ ಸಂಪಾದನೆ ಮೊದಲು, ಜೀವಿತ ಹೊಟ್ಟೆ ತುಂಬಬೇಕು, ಅದು ಶ್ರೇಷ್ಠ ಅಂತ ತಿಳ್ಕೊಂಡು ಅಂತ ಹೇಳ್ತಾನೆ. ಭೀಮಸೇನ್ ದೇವರು ಹೇಳ್ತಾರೆ, ನೀವು ಮೂವರು ಸೆಕೆಂಡರಿ, ಕಾಮ ಫಸ್ಟ್. ಕಾಮ ಪುರುಷಾರ್ಥ ಶ್ರೇಷ್ಠವಾದದ್ದು. ತಾತ್ಪರ್ಯದಲ್ಲಿ ಆಚಾರ್ಯರು ಆ ಶ್ಲೋಕವನ್ನು ಹೀಗೆ ಹೇಳ್ತಾರೆ, ಅಥಾಹ ಭೀಮ ಪ್ರವರ ಸುತತ್ವದೃಶಾಂ ಸಮಸ್ತಾನ್ ಅಭಿಭಾಷ್ಯ ಹರ್ಷಾತ್ ಸ್ಮಯನ್ ಸಕಾಮಾತ್ ಅತಿರಿಕ್ತಮಸ್ತಿ ಕಿಂಚಿತ್ ಶುಭಂ ಕ್ವಾ ವರತಾಂ ಸಯಾಯಾತ್. ಆಗ ಭೀಮಸೇನ್ ದೇವರು ಹೇಳ್ತಾರೆ, ಭೀಮಸೇನ್ ದೇವ್ರ ಬಗ್ಗೆ ಆಚಾರ್ಯರು ಕೊಟ್ಟ ವಿಶೇಷಣ ತಮ್ಮ ಬೆನ್ನನ್ನು ತಾವು ಚಪ್ಪರಿಸಿಕೊಂಡಿದ್ದಾರೆ. ಭೀಮ ಸುತತ್ವದೃಶಾಂ ಪ್ರವರ, ಶ್ರೇಷ್ಠ ತತ್ವಜ್ಞಾನಿಗಳಲ್ಲಿ ಶ್ರೇಷ್ಠ. ಇನ್ನು ಭೀಮ ಜ್ಞಾನಿ ಅಂತ ಅನ್ನೋದಕ್ಕೋಸ್ಕರ ಪ್ರತ್ಯೇಕ ಏನು ಹೇಳಬೇಕು ಅಂತ. ಭೀಮ ಸಮಸ್ತಾನ್ ಅಭಿಭಾಷ್ಯ, ಎಲ್ಲರನ್ನು ಕುರಿತು ನಿಲ್ಲ ನಾ ಹೇಳ್ತೇನೆ ನೋಡಿ ಕೇಳಿ. ಹರ್ಷಾತ, ಹಂಚಿಕೊಂಡು ಅಳ್ಕೋತ ಹೇಳಿಲ್ಲ, ನನ್ನ ವಿಷಯದ ಬಗ್ಗೆ ನನ್ನ ಪಕ್ಕ ಇದ್ದೆ, ಅದನ್ನು ನಾನು ಧೈರ್ಯದಿಂದ ಹೇಳ್ತೇನೆ ಅಂತಿಕೊಂಡಂತೆ. ಹರ್ಷಾತ್ ಅಥ ಆಹ, ಸಂತೋಷದಿಂದ ಕುಣಿತ ಭೀಮಸೇನ್ ದೇವರು ಹೇಳ್ತಾರೆ. ಆ ಜೊತೆಗೆ ನಂದಹಾಸ ಮಾಡಿ ಹೇಳ್ತಾರೆ, ಕಾಮಾತ್ ಅತಿರಿಕ್ತಮಸ್ತಿ ಕಿಂಚಿತ್ ಶುಭಂ. ಮನುಷ್ಯ ಪಡೆಯಲೇಬೇಕಾಗಿರ್ತಕ್ಕಂತಹ ಪುರುಷಾರ್ಥಗಳಲ್ಲಿ ಕಾಮ ಪುರುಷಾರ್ಥ ಶ್ರೇಷ್ಠ. ಎಲ್ಲರೂ ಮುಖ ನೋಡ್ಲಿಕ್ಕೆ ಕಾಮ ಕಾಮ ಅಂದಾಕ್ಷಣಕ್ಕೇನೆ ಕಾಮವನ್ನು ಬಿಡ್ರಿ, ಕ್ರೋಧ ಬಿಡ್ರಿ ಅಂತ ಅನ್ನೋದೇ ಆಗ್ತದೆ. ಆ ಕಾಮ ಬೇಕು ಅಂತಂತಾರೆ ಭೀಮಸೇನ್ ದೇವರು. ಅವ್ರು ಹೇಳ್ತಾರೆ ಅನಿವಾರ್ಯ, ಕಾಮ ಅನಿವಾರ್ಯ. ತಪ್ಪು ತಿಳ್ಕೊಳ್ಬೇಡಿ, ಕಾಮ ಅಂದಾಕ್ಷಣಕ್ಕೇನೆ ಸ್ತ್ರೀ ಪುರುಷರ ಆಕರ್ಷಣೆ ಸಂಬಂಧ ಇದ್ಯಾವುದೂ ಅಲ್ಲ. ಕಾಮ ಅಂದಾಕ್ಷಣಕ್ಕೆ ಇದು ಅಲ್ಲ. ಕಾಮ ಅಂತಕೊಂಡಂತಂದ್ರೆ ಸದಿಚ್ಛಾ. ಮನುಷ್ಯನಿಗೆ ಇಚ್ಛಾ ಮಹತ್ವಪೂರ್ಣವಾದದ್ದು. ಅವನ ಇಚ್ಛೆ ಪವಿತ್ರವಾಗಿತ್ತು ಅಂತ ತಿಳ್ಕೊಂಡಂತಂದ್ರೆ ವಿಷ್ಣು ತತ್ವರ್ಣೆ ಇಲ್ಲೂ ಬಂತು. ವಿಷ್ಣು ತತ್ವದಲ್ಲಿ ಆಚಾರ್ಯನ ಹೇಳಿದ್ರು, ಪ್ರವೃತ್ತಿಗೆ ಮನುಷ್ಯನಿಗೆ ಕಾರ್ಯತ ಗಿರಿತ ಇದು ಮಹತ್ವ ಹೊತ್ತಲ್ಲ. ಮಹತ್ವ ಇರತಕ್ಕಂಥದ್ದು ವೈಶಿಷ್ಟ್ಯ ಏನು ಅಂತ ತಿಳ್ಕೊಂಡಂತಂದ್ರೆ, ಇದು ನನಗೆ ಬೇಕು, ಇದರಿಂದ ನನಗೆ ಪ್ರಯೋಜನ ಇದೆ, ಇದು ಬಹಳ ಮಹತ್ವಪೂರ್ಣವಾದಂಥದ್ದು. ಈ ಪ್ರಯೋಜನಕ್ಕೆ ಇಚ್ಛಾ ಅಂತ ತಿಳ್ಕೊಂಡು, ಕಾಮ ಅಂತ ತಿಳ್ಕೊಂಡು ಅಂತೇಳಿ ಕರೀತಾರೆ. ಈ ಕಾಮ ಶಬ್ದವನ್ನು ಇಷ್ಟ ಸಾಧನ ಅಂತ ಉಪಯೋಗಿಸಿದ್ದಾರೆ. ಮನುಷ್ಯ ಪ್ರವೃತ್ತಿಗೆ ಯಾವುದು ಕಾರಣ? ಜಿಲೇಬಿ ರುಚಿ ಇದೆ ಅಂತ ಅನ್ನೋದು ಕಾರಣವೋ, ಜಿಲೇಬಿಯ ಜ್ಞಾನ ಕಾರಣವೋ, ಇದು ಜಿಲೇಬಿ ಅದನ್ನು ತಗೋ ಅಂತ ಹೇಳಿದ್ದರಿಂದಾಗಿ ಅವನು ಕಾರಣನು. ಈಗ ಜಿಲೇಬಿಯನ್ನು ನಾನು ತೆಗೆದುಕೊಳ್ಳಲು ಮುಂದಾಗ್ತೇನೆ, ಇದಕ್ಕೆ ಕಾರಣ
ಜಿಲೇಬಿ ಚೆನ್ನಾಗಿದೆ ಅಂತ ಅನ್ನೋದು ಕಾರಣವೋ ಅಥವಾ ಜಿಲೇಬಿ ಆಕರ್ಷಕವಾಗಿದೆ ಅಂತ ಅನ್ನೋ ಕಾರಣವೋ ಅಥವಾ ವಸ್ತು ನೋಡಿದ ತಕ್ಷಣ ತಗೊಳ್ಬೇಕು ಅಂತನ್ನೋ ಕಾರ್ಯತಾ ಜ್ಞಾನ ಕಾರಣವೋ ಅಥವಾ ಎದುರಿಗಿರ್ತಕ್ಕಂಥ ವ್ಯಕ್ತಿ ತಗೊಂತ ಹೇಳಿದ್ದಾನೆ ಅಂತ ಆಗ್ರಹ ಕಾರಣವೋ, ಯಾವ ಕಾರಣದಿಂದ ಆ ವಸ್ತುವನ್ನು ನಾವು ತೆಗೆದುಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀವಿ. 20 ಕಾರಣ ಹೇಳಿದ್ರು. ಆಚಾರ್ಯ ಹೇಳಿದ್ರು, ನನ್ನ ಅನುಭವ ನಾನು ಹೇಳ್ತೇನೆ, ನಿಮ್ಮದು ಅನುಭವ ನಮ್ಮದು ಒಂದೇ. ಇಷ್ಟ ಸಾಧನ ನನಗೆ ಸೇರ್ತ ತೋತೆ ಮುಗಿತು. ಹಾಗಲಕಾಯಿ ಅಂದರೆ ಮೂಗು ಮುರ್ತಕ್ಕಂಥ ಜನ ಭಾಳ ಇದ್ದಾರೆ. ನನಗೆ ಹಾಗಲಕಾಯಿ ಪಲ್ಯ ಮಾಡಿದ ದಿವಸ, ಹಾಗಲಕಾಯಿ ಗೊಜ್ಜೆ ಮಾಡಿದ ದಿವಸ ನನಗೆ ಭಾಳ ಸಂತೋಷ ಆಗ್ತದೆ. ಯಾಕೆ ನಂಗೆ ಸೇರ್ತದೆ. ಆ ನಂತರ ಅತಿ ಖಾರ, ಮೊದಲೇ ಹುಳಿ ಖಾರ ಆಗ್ಯದ, ಅದ್ರ ಜೊತೆ ಮೆಂತೆ ಮೆಣಸಿನಕಾಯಿ ಸೇರಿಸ್ಕೊಂಬರು ಇದ್ದಾರೆ ನೋಡಿ, ಮೈಜೂಮ್ ಅಂತ. ಅವನಿಗೆ ಅದು ಇಷ್ಟ ಆಗ್ಯದ, ಸೇರ್ತಂತ ಗೊತ್ತಾನೆ. ಮನುಷ್ಯ ಪ್ರವೃತ್ತನಾಗುವುದಕ್ಕೋಸ್ಕರ ಅವನಿಗದು ಸೇರಬೇಕು. ವಿಷ್ಣುದತ್ತ ನಿರ್ಣಯ ಪಾಠ, ಭೀಮಸೇನನ ಬಗ್ಗೆ ಇರ್ತಕ್ಕಂಥ ಸಂದರ್ಭ, ಇದು ಬಹಳ ಮಹತ್ವಪೂರ್ಣವಾದದ್ದು. ಇದರಿಂದ ಮೋಕ್ಷ ಆಗ್ತದೆ ಅಂತ ನೀವು ಬಂದಿದ್ದೀರಾ, ಅಥವಾ ಆಚಾರ ಹೇಳ್ತಾರೆ, ಚೆನ್ನಾಗಿ ಹೇಳೋದಿಲ್ಲ, ಮತ್ತೆ ಬೇರೆ ಚೆನ್ನಾಗಿ ಹೇಳ್ತಾರೆ ಅಂತ ತಿಳ್ಕೊಂಡು ನೀವು ಬಂದಿದ್ದೀರಾ. ನೀವು ಈ ನಿಮ್ಮ ಮನೆಯಲ್ಲಿ ಕೂತ್ಕೊಂಡು ಯೂಟ್ಯೂಬ್ ಓಪನ್ ಮಾಡಿ ಯಾಕಪ್ಪ ದಿನಾಲು ಕೇಳ್ತೀರಿ ನಾಗರಳ್ಳಿ ಆಚಾರ ಪ್ರವಚನ, ನಾಗರಳ್ಳಿ ಆಚಾರ ಆರ್ಡರ್ ಮಾಡ್ಯಾರ ಅಂತ ಕೇಳ್ತೀರಾ? ಇಲ್ಲ, ನಾಗರಳ್ಳಿ ಆಚಾರ ಆರ್ಡರ್ ಪರಿಚಯ ಇಲ್ಲದೆ ಇದ್ದರೂ ಕೂಡ ಕೇಳ್ತಾರೆ. ಅವ್ರಿಗೆ ಒಳ್ಳೆಲ್ಲ ಆರ್ಡರ್ ಮಾಡಿ ನಾನು ಇಲ್ಲ ಮಹಾಭಾರತ ತತ್ವ ಭಾಳ ಚೆನ್ನಾಗಿದೆ ಅಂತ ತಿಳ್ಕೊಂಡು ಅಂತ ಕೇಳ್ತೀರ. ಚೆನ್ನಾಗಿದೆ ಅಂತ ಮನೆಗೆ ಪುಸ್ತಕ ತಗೊಂಡು ಓದ್ಬೋದು ಅಂತಲ್ಲ. ಇಲ್ಲ, ನಿಮಗೆ ಭಗವಂತನ ಬಗ್ಗೆ ತಿಳಿದುಕೊಳ್ಳುವುದು ಸೇರ್ತದೆ. ಇಷ್ಟ ಸಾಧನ ಇದೇ ಕಾಮ. ಕಾಮ ಅಂದಾಕ್ಷಣಕ್ಕೆ ಕೆಟ್ಟದರ್ಥ ಮಾಡ್ಕೊಳ್ಬೇಡಿ. ಪೇಯ ಅಂದಾಕ್ಷಣಕ್ಕೆ ಹೆಂಡ ಅಂತ ತಿಳ್ಕೊಳ್ಬೇಕನು, ಲಿಕ್ಕರ್ ಅಂತ ತಿಳ್ಕೊಳ್ಬೇಕನು. ನೀರು ಪೇಯವಾಗಿದೆ, ಮಾವಿನ ಹಣ್ಣಿನ ರಸವು ಪೇಯವಾಗಿದೆ, ಮಜ್ಜಿಗೆಯೂ ಪೇಯವಾಗಿದೆ. ಆಚಾರ್ಯ ಹೇಳ್ತಾರೆ, ಧರ್ಮ ಮಾಡಬೇಕಾಗಿದ್ದರೂ, ಧರ್ಮ ನಮ್ಮ ಇಂದ್ರಿಯಗಳ ಅಂತಃಕರಣದ ಶುದ್ಧಿಗೆ ಕಾರಣವಾದರೂ ಧರ್ಮದ ಬಗ್ಗೆ ನಮಗೆ ಇಚ್ಛೆ ಇರಬೇಕು. ಆವಾಗ ನಾವು ಪ್ರವೃತ್ತರಾಗ್ತೇವೆ. ಇಚ್ಛೆ ಇಲ್ಲದೆ ಇದ್ದರೆ 1000 ಸಲ ಹೇಳಿ ಯಾರು ಮಾಡೋದಿಲ್ಲ. ಇಚ್ಛೆ ಇರಬೇಕು. ಮಕ್ಕಳಿಗೆ ಸೇರದೇ ಪದಾರ್ಥ ಹಾಕಿ ಹಸಿವೆ ಆದರೂ ಮುಟ್ಟೋದಿಲ್ಲ. ಯಾವುದಕ್ಕೆ? ಇಚ್ಛೆ ಬೇಕು. ಇಚ್ಛೆ ಅದು ಸದಿಚ್ಛೆ ಆಗಿರ್ಬೇಕು, ಆ ಮಾತು ಬೇರೆ. ಮೋಕ್ಷ ಪಡೆಯಬೇಕು ಅಂತಲೂ ಇಚ್ಛೆ ಇರಬೇಕು. ನಮ್ಮಲ್ಲಿ ಎಷ್ಟು ಜನರಿಗೆ ಹೇಳಿ, ಮೋಕ್ಷ ಭಾವ ಶ್ರೇಷ್ಠ, ಸ್ವರೂಪ ಆನಂದ ಭಾವ ಆಗ್ತದೆ. ನಿಜನೇ ಹೇಳಿ, ನಾನು ನೀವು ದಿವಸಕ್ಕೆ 2 ಸಲ ಮೋಕ್ಷ ಬೇಕು, ಅದಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇದ್ದೇನೆ, ಮೋಕ್ಷ ಬೇಕು ಅಂತ ಹೇಳಿ ಪ್ರವಚನ ಹೇಳುವಾಗ ಮೋಕ್ಷ ನೆನಪಿಗೆ ಬರುತ್ತೆ ಅಷ್ಟೇ. ಹಣ ಗಳಿಸಬೇಕು ಅಂತ ಇಚ್ಛೆ ಇದ್ರೆ ಅವನು ಪ್ರಯತ್ನ ಮಾಡ್ತಾನೆ. ಇಚ್ಛೆನೇ ಇಲ್ಲ ಅವನಿಗೆ, ಇದ್ದದ್ರೊಳಗೆ ಸಾಕು, ಯಾರು ಕೊಟ್ಟದ್ದು ಸಾಕು, ಅಷ್ಟೇ ಜಡ ಬರ್ತಾರೆ. ಆದ್ದರಿಂದಾಗಿ ಮುಖ್ಯ ಪ್ರತಿಯೊಂದಕ್ಕೂ ಕೂಡ ಇಷ್ಟ ಸಾಧನ, ಕಾಮ, ಇಚ್ಛೆ ಬಹಳ ಮಹತ್ವಪೂರ್ಣವಾದದ್ದು. ಆ ಇಚ್ಛೆ ನಿಮಗೆ ಬರ್ತದೆ ಸಜ್ಜನದ ಸಂಗತಿಯಿಂದ. ಸಂಗಾತ್ ಸಂಜಾಯತೆ ಕಾಮ. ಪಾಂಡವರ ಜೊತೆಯಲ್ಲಿ ಇದ್ದವರೆಲ್ಲರಿಗೂ ದಿನಾಲು ಕೃಷ್ಣನ ದರ್ಶನ ಸಂತೋಷ ಆಗ್ತಿತ್ತು.
ಕೌರವರ ಪಕ್ಷದವರಿಗೆ ಇವ ಯಾಕಪ್ಪ ಮಧ್ಯೆ ಬಂದು ಕಾರವಾರ ಮಾಡ್ಲಿಕ್ಕತ್ತಾನೆ ಅಂತ ಅನಿಸ್ತೈತೆ. ಆದ್ದರಿಂದಾಗಿ ನಮ್ಮ ಕಾಮನೆ ಒಳ್ಳೆಯ ಕಾಮನೆ ಆಗಿರಬೇಕು. ಕಾಮ ಇದ್ದರೆ ಜಗತ್ತಿನಲ್ಲಿ ವ್ಯವಹಾರ ನಡೀತದೆ ಅಂತನ್ನೋ ವಿಚಾರವನ್ನು ಭೀಮಸೇನ ದೇವರು ನಮಗೆ ತಿಳಿಸಿ ಹೇಳ್ತಾರೆ. ಕಾಮನೆ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಮನುಷ್ಯನಿಗೆ ಇಚ್ಛೆ ಸತ್ತು ಹೋಗಿದ್ರೆ ಧರ್ಮನೂ ಮಾಡಂಗಿಲ್ಲ, ಹಣನೂ ಗಳಿಸಂಗಿಲ್ಲ, ಮೋಕ್ಷಕ್ಕೂ ಪ್ರಯತ್ನ ಮಾಡೋದಿಲ್ಲ. ಗುಮ್ಮನೆ ಗುಸಕನ ಕೂತ್ಕೊಂಡಿರ್ತಾನೆ. ನೀನೊಬ್ಬಳು ಹೆಣ್ಮಗು ಬಂದಿದ್ಲು, ಭಾಳದ್ರೆ 30-35 ವಯಸ್ಸಿರ್ಬೋದು. ಗಂಡನ ಜೊತೆಗೆ ಬಂದಿದ್ಲು, 2 ಮಕ್ಕಳು. ಆಕೆ ಹೇಳಿದ್ಲು, ನನಗೇನು ಮಾಡಬೇಕು ಅಂತ ಅನ್ಸಂಗಿಲ್ಲ. ಅದು ಕಣ್ಣಾಗ ನೀರು ತಂದು ಹೇಳಿದ್ಲು, ಏನೋ ಮಾಡ್ತೀನಿ, ಒಮ್ಮ ಮನಸ್ಸಿಗೆ ಮಾಡಿ ಕೂತ್ ಬಿಡ್ತೀನಿ, ಕುರ್ಚಿ ಮೇಲೆ ಕೂಡ್ತೀನಿ. ದಮ್ಮಯ್ಯ ನನ್ನ ಗಂಡು ಪ್ರೀತಿ ಮಾಡಿದ್ರು ಹೇಳಂಗಿಲ್ಲ, ಬೈದರೂ ಹೇಳಂಗಿಲ್ಲ, ಹೊಡಿತೀನಿ ಅಂತಂದು ಹೇಳ್ಬೇಕಂತ ಮನಸ್ಸು ಬರೋಂಗಿಲ್ಲ, ಮಕ್ಕಳು ಕರೆದ್ರೂ ಮನಸ್ಸು ಆಗಂಗಿಲ್ಲ, ಅಡುಗೆ ಮಾಡಬೇಕು ಅಂತ ಅನ್ಸಂಗಿಲ್ಲ. ನನ್ನ ಗಂಡು ಒಳ್ಳೆಯವನಿದ್ದಾನೆ, ಮಕ್ಕಳು ಒಳ್ಳೆಯವರಿದ್ದಾರೆ, ಗಂಡ ಮಾಡಿಕೊಂಡು ಮಕ್ಕಳು ಮಾಡ್ಕೊಂಡು ನಂಗೆ ತೆಲಿಕ್ಕೆ ತಂದು ಕೂತಲ್ಲಿ ತಂದು ಕೊಡ್ತಾರೆ, ನಾನು ನೋಡ್ಕೊಳ್ತಾರೆ. ಆದರೆ ನನಗೆ ಒಂದು ರೀತಿಯ ಪರಿಸ್ಥಿತಿ ಏನು, ಒಮ್ಮೊಮ್ಮೆ 2 ದಿವಸ 3 ದಿವಸ 4 ದಿವಸ ಹಾಗೆ ಏನು ಮಾಡೋದು, ಬಿತ್ಕೊಂಡಿರ್ತದೆ. ಒಳಗಿನ ಇಚ್ಛೆ ಸತ್ತು ಹೋಗಿದೆ ಅಂತ ಕೊಂಡು ನಮ್ಮಲ್ಲಿರ್ತಕ್ಕಂಥ ಫಟಿಗ್ ಅಂತ ಏನಿದೆ, ಮಾನಸಿಕವಾದಂಥದ್ದೇನಿದೆ, ಅದಕ್ಕೋಸ್ಕರ ಹೇಳಿದ್ದಾರೆ ಧ್ಯಾನ ಮತ್ತು ಜಪ ನಿಮ್ಮಲ್ಲಿರ್ತಕ್ಕಂಥ ಸತ್ತ ಇಚ್ಛೆಯನ್ನು ಪುನಃ ಜಾಗೃತಗೊಳಿಸ್ತದೆ. ಭೀಮಸೇನ ದೇವರು ಹೇಳ್ತಾರೆ, ಕಾಮ್ಯಮ್ಮಿ ಕಾಮಾಭಿಧಮಾಹುರಾರ್ಯ, ಇಷ್ಟವಾದದ್ದನ್ನು, ಇಷ್ಟ ಸಾಧನವನ್ನು ಜ್ಞಾನಿಗಳು ಕಾಮ ಅಂತ ಕರೆದಿದ್ದಾರೆ. ಇಷ್ಟ ಸಾಧನವೇ ಪ್ರವೃತ್ತಿಗೆ ಕಾರಣ ಅಂತೇಳಿ ವಿಷ್ಣುತತ್ವ ನಿರ್ಣಯ, ಶ್ರೀಮನ್ಯಾಯ ಸುಧಾ ಎಲ್ಲ ಈ ವಿಚಾರಗಳನ್ನು ಹೇಳ್ತಾರೆ. ಆದ್ದರಿಂದಾಗಿ ನಮಗೆ ಇಷ್ಟವಾದರೆ ನಾವು ಪ್ರವೃತ್ತರಾಗ್ತೇವೆ. ನಮಗೆ ವಿಷ್ಣುತತ್ವ ನಿರ್ಣಯ ಕೇಳಬೇಕು ಅಂತ ನಾವು ಇಷ್ಟವಾಗಬೇಕು, ಭೀಮಸೇನ ದೇವ್ರ ಬಗ್ಗೆ ಕೇಳಬೇಕು ಅಂತ ಅನ್ನೋದು ಇಷ್ಟ ಆಗಬೇಕು. ಆವಾಗ ನಾವು ತಿಳಿದುಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೇವೆ. ಪ್ರತ್ಯಕ್ಷ ಪ್ರಮಾಣ ಅಂತಂದರೆ ಏನು, ಎಷ್ಟು ವಿಧ ಪ್ರತ್ಯಕ್ಷ, ಅಲ್ಲಿರ್ತಕ್ಕಂಥ ಸಂಯುಕ್ತ ಸಂಬಂಧ, ಸಮಯ ಸಂಬಂಧ, ಸಮವಾಯ ಸಂಬಂಧ, ಇದೆಲ್ಲ ತಿಳಿದುಕೊಂಡಾಗ ವಿಷಯ ಅರ್ಥ ಆಗುವಾಗ ಬಹಳ ಸಂತೋಷವಾಗ್ತದೆ. ಆದ್ದರಿಂದಾಗಿ ಜ್ಞಾನವೇ ಇರಲಿ, ಭಕ್ತಿಯೇ ಇರಲಿ, ಮೋಕ್ಷವೇ ಇರಲಿ, ಶ್ರೇಷ್ಠ ಆಗಿರ್ಬೋದು, ಎಲ್ಲಿ ತನಕ ಅವುಗಳ ಬಗ್ಗೆ ನಮಗೆ ಇಷ್ಟ ಸಾಧನ ಅಂತ ಅನಿಸೋದಿಲ್ಲ, ನಮ್ಮ ಪ್ರವೃತ್ತಿ ಆಗೋದಿಲ್ಲ. ಆದ್ದರಿಂದಾಗಿ ಮನುಷ್ಯ ಪ್ರವೃತ್ತನಾಗುವುದು ಇಷ್ಟ ಸಾಧನ ಜ್ಞಾನದಿಂದ ಅಥವಾ ಕಾಮದ ಜ್ಞಾನದಿಂದ. ನನಗಿದು ಬೇಕು ಅಂತ ತಿಳ್ಕೊಂಡಂತನ್ನೋ ಇಚ್ಛೆ, ಅದೇ ಪ್ರವೃತ್ತಿಗೆ ಕಾರಣ ಹೊರತು ಎಲ್ಲಿ ತನಕ ನನಗೆ ಬೇಕು ಅಂತ ಅನಿಸೋದಿಲ್ಲ. ಮಕ್ಕಳಿಗೆ ಸ್ವಲ್ಪ ಎಕ್ಸ್ಟ್ರಾ ಬೇಡ ಅಂದು ಕೈ ಗಟ್ಟಿಡೋದು ಬ್ಯಾಗ್ ಹಾಕಿದ್ರೆ ಉಗುಳು ಬಿಡ್ತಾವೆ, ತಿಂತಾವ ಕರ್ಕೊಂಡು ಬಿಡ್ತಾವೆ. ಇಷ್ಟ ಸಾಧನ ನಮಗೆ ಇಷ್ಟ ಆಗಬೇಕು. ಪರಮಾತ್ಮನನ್ನು ಮೊದಲು ನಾವು ಬಯಸಬೇಕು. ಹಾಗದು ಪ್ರಯತ್ನ ಕರ್ಮಯೋಗ, ಭಕ್ತಿಯೋಗವಾಗಿ, ಧ್ಯಾನ ಯೋಗವಾಗಿ ಪರಮಾತ್ಮ ಅನುಗ್ರಹಕ್ಕೆ ಕಾರಣವಾಗ್ತದೆ. ಆದ್ದರಿಂದಾಗಿ ಭೀಮಸೇನ ದೇವರ ಜ್ಞಾನದ ಸೂಕ್ಷ್ಮತೆ ಮೇಲ್ಕಾಂಡಕ್ಕೆ ಧರ್ಮ ಶ್ರೇಷ್ಠ, ಮೋಕ್ಷ ಶ್ರೇಷ್ಠ ಅಂತೇಳಿ ನಮಗೂ ಅನ್ನಿಸ್ತದೆ. ಆದರೆ ಭೀಮಸೇನ ದೇವರು ಹೇಳ್ತಾರೆ, ಮೂಲದಲ್ಲಿ ನಿಮಗೆ ಸತ್ಕಾಮನೆ ಬೇಕು, ಆದ್ದರಿಂದ ಕಾಮಶ್ರೇಷ್ಠ. ಅದಕ್ಕೋಸ್ಕರ ಪರಮಾತ್ಮ ಈ ಕಾಮನನ್ನು ತನ್ನ ಮಗನನ್ನಾಗಿ ಮಾಡಿಕೊಂಡ. ಭಗವಂತನ ಮಗ ಇವನು. ಎಷ್ಟು ರೀತಿಯಿಂದ ಉಪಕಾರ ಮಾಡ್ತಾನೆ ಅಂತ ಅನ್ನೋದನ್ನು ಮಹಾಭಾರತ ಭಾಗವತಾದಿಗಳಲ್ಲಿ ಬಂದಿವೆ. ಆದರೆ ಅದೇ ವಿಕೃತ ಕಾಮವಾಗಿದ್ದರೆ ಎಷ್ಟು ಹಾನಿ ಮಾಡ್ತದೆ ಅಂತ ಕೂಡ ಹೇಳ್ತಾರೆ.
ಭೀಮಸೇನ ಜ್ಞಾನ ಬಹಳ ಸೂಕ್ಷ್ಮ. ಭೀಮಸೇನ ಜ್ಞಾನ ಯಾವುದೋ ಒಂದು ವಿಶಿಷ್ಟತೆಯಿಂದ ಕುಯುಕ್ತವಾಗಿರ್ತಕ್ಕಂಥದ್ದು. ಇಂಥ ಭೀಮಸೇನನ ವೈರಾಗ್ಯದ ಬಗ್ಗೆ ವಿಚಾರ ಮಾಡೋಣ. ಮತ್ತು ನಾಳಿನ ದಿವಸ ನಾನು ಸ್ವಲ್ಪ ಅನುಮಾನದ ಬಗ್ಗೆ ಜನರಲ್ ಕಲ್ಪನೆ ಕೊಡ್ತೇನೆ. ಯಾಕೆ ಮುಂದಿನ ಶಾಸ್ತ್ರದ ಮೇಲಿನ ಮೇಲೆ ಅನುಮಾನಗಳು, ಇದಕ್ಕೆ ಸತ್ಪ್ರತಿಪಕ್ಷ ಇದೆ ಅಂತಂತಾರೆ, ಆ ನಂತರ ವ್ಯತಿರೇಕ ಅನುಮಾನ ಅಂತಾರೆ, ಸ್ವಾರ್ಥಾನುಮಾನ ಅಂತಾರೆ, ಪರಾರ್ಥಾನುಮಾನ ಅಂತಾರೆ. ಈ ಶಬ್ದಗಳು ಹೇಳಿದಾಗ ನಿಮಗೇನು ಅರ್ಥವಾಗದೆ ಇದ್ದರೆ ರುಚಿ ಬರೋದಿಲ್ಲ. ಅದಕ್ಕೋಸ್ಕರ ಸಂಕ್ಷಿಪ್ತವಾಗಿ ನಾನು ತಿಳಿಸ್ಕೊಡ್ತೇನೆ. ಇವತ್ತು ಪ್ರತ್ಯಕ್ಷ ನೆನಪು ಇಟ್ಕೊಳ್ಳಿ. ನಮ್ಮ ಇಂದ್ರಿಯ ಚೆನ್ನಾಗಿರುವಾಗ, ಎದುರಿಗೆ ವಸ್ತುಗಳ ಮೇಲೆ ಸರಿಯಾಗಿ ಪ್ರಕಾಶ ಇರುವಾಗ ಏನೊಂದು ತಿಳುವಳಿಕೆ ಬರ್ತದೆ, ಇದರಿಂದ ಏನೊಂದು ಅನುಭವ ಆಗ್ತದೆ, ಅದಕ್ಕೆ ಪ್ರತ್ಯಕ್ಷ ಅಂತಿಕೊಂಡು ಅಂತ ಹೆಸರು. ಅಂದರೆ ಅನುಮಾನ ಆಗಮ ಅಂದರೆ ನಾಳಿನ ದಿವಸ ನಾವು ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಇತಿ ಅಧ್ಯಕ್ಷತಾ ಪ್ರಸಕ್ತಿ. ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ 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 ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯ. ಅಚ್ಯುತಾನಂತ ಗೋವಿಂದ ಸ್ಮೃತಿ ಮಾತಾರ್ಥನಾಚನ ರೋಗಾನ್ಮಯ ನಾಶಯಾಶೇಷ ನಾಶುಧನ್ವಂತರೇ. ಅಕ್ಷಯಂ ಕರ್ಮಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಅನ್ನಾಮತಃ ಅಕ್ಷರೋ ಯೋಜರ ಸರ್ವದೇವಾಮೃತಃ ಕುಕ್ಷಿಗಮ್ಯಸ್ತ ವಿಶ್ವಸದಾಚಾರಿಗಂ ಪ್ರೀಣಯಾಮ ವಾಸುದೇವಂ ದೇವತಾಮಂಡಲಾಖಂಡಮಂಡಲಂ. ಶ್ರೀಕೃಷ್ಣಾರ್ಪಣಂ.